ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ ನೀನೇ ಒಳಪೊಕ್ಕು ಏನ ನುಡಿಸಿದೊಡದನೆ ನಾನುಡಿವೆ ಗುರುವೆ ಕೃಪೆಯಾಗು. ಈ ಬಯಲು ಎಂಬ ಅಂತರ್ಜಾಲ ವೇದಿಕೆಯಲ್ಲಿ ಸಮಾವೇಶವಾಗಿರುವಂತಹ ಎಲ್ಲ ಜಂಗಮ ತಂದೆ ತಾಯಂದಿರುಗಳ ಶ್ರೀಚರಣಗಳಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಇಂದಿನ ಬಸವಾದಿ ಪ್ರಮುಖರ ನಡುಮಂದಿರದಲ್ಲಿ ಸ್ಮರಿಸುತ್ತಾ ಎಲ್ಲ ಶರಣ ತಂದೆ ತಾಯಂದಿರಿಗೂ ನನ್ನ ಅನಂತಪೂರ್ವಕ ಶರಣಾರ್ಥಿಗಳು. ಇಂದಿನ ಚಿಂತನೆಯ ವಿಷಯ ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣನು. ಈ ವಿಚಾರವನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ನಮ್ಮ ಗುರುಗಳಾದಂತ ಮಹಾಲಿಂಗ ಶಿವಯೋಗಿಗಳು ಬಸವಣ್ಣನನ್ನು ಕುರಿತು 663 ತ್ರಿವಿಧಿಗಳನ್ನ ಬಸವಸ್ತೋತ್ರ ತ್ರಿವಿಧಿಗಳನ್ನ ರಚಿಸಿದ್ದಾರೆ. ಹಾಗೂ ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣನು ಅನ್ನೋ ಒಂದು ಪುಸ್ತಕವು ಕೂಡ ಇದೆ. ಇದರಲ್ಲಿ 12ನೇ ಶತಮಾನದ ಬಸವಾದಿ ಶರಣರು ಹಾಗೂ ಬಸವೋತ್ತರ ಯುಗದ ಶರಣರು ಬಸವಣ್ಣ ಏನು ಅನ್ನೋದನ್ನ, ಬಸವಣ್ಣ ತತ್ವ ಪುರುಷ ಅನ್ನೋದನ್ನ ಇಲ್ಲಿ ವಚನಗಳಲ್ಲಿ ಸಾಕ್ಷಿಯಾಗಿ ಇರಿಸ್ಕೊಂಡು ಅವಕ್ಕೆ ಚಿಂತನೆ ಮಾಡಿ ಬರ್ದಿದ್ದಾರೆ. ಅವುಗಳನ್ನು ಓದ್ತಾ ನನ್ಗೆ ಯಾಕೆ ವಿಚಾರ ಹೇಳ್ಬಾರ್ದು ಅನ್ನಿಸ್ತು. ಯಾಕೆಂದ್ರೆ ಇವತ್ತು ಬಸವಣ್ಣನನ್ನ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ ಹೊರತು ಬಸವಣ್ಣನ ಅನಾದಿ ಪರಶಿವ, ಅನಾದಿಗಳಿಂದ ಅತ್ತತ್ತ ಪರಶಿವ ತತ್ವ ಮೂರ್ತಿ ಅನ್ನೋದು ಕೂಡ ಯಾರಿಗೂ ಇನ್ನು ಅರಿವಿಗೆ ಬರ್ತಾ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಹೇಳ್ಬೇಕು ಅನ್ನಿಸ್ತು. ಹಾಗಾಗಿ ಈ ವಿಚಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ವಚನದ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ಎನ್ನ ಆತ್ಮಶಕ್ತಿ ಬಸವಣ್ಣ, ಎನ್ನ ಧೈರ್ಯ ಶೌರ್ಯ ಬಸವಣ್ಣ, ಎನ್ನ ಅರಿವು ಆಚಾರ ಬಸವಣ್ಣ, ಎನ್ನ ತಾಯಿ ತಂದೆ ಬಸವಣ್ಣ, ಎನ್ನ ಶಿಕ್ಷಕ ರಕ್ಷಕ ಬಸವಣ್ಣ, ಎನ್ನ ಸುಖ ದುಃಖ ಬಸವಣ್ಣ, ಬಸವೇಶ ಬಸವಣ್ಣ ಎಂಬ ಬಸವಾಕ್ಷರದಿ ಮನಲೀನವಾಗಿರುವುದಾಗಿ ಬಸವಣ್ಣನನ್ನ ಆಸಿ ಒದ್ದು ಬದುಕುವೆ ಮಲ್ಲಿಕಾರ್ಜುನ. ಕಿನ್ನರಿ ಬ್ರಹ್ಮಯ್ಯನವರ ವಚನದೊಂದಿಗೆ ಚಿಂತನೆಯನ್ನು ಪ್ರಾರಂಭ ಮಾಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವದ ಚಿನ್ನಾದವೇ ಅಕಾರ, ಪ್ರಣವದ ಚಿದ್ಬಿಂದುವೇ ಉಕಾರ, ಪ್ರಣವದ ಚಿತ್ಕಲೆಯೇ ಮಕಾರ, ಪ್ರಣವದ ಬಟ್ಟೆಯೇ ಬಕಾರ, ಪ್ರಣವದ ಸೋಪಾನವೇ ಸಕಾರ, ಪ್ರಣವದ ವರ್ತನೆಯೇ ವಕಾರ, ಪ್ರಣವದ ಬಹಳಾಕಾರವೇ ಬಕಾರ, ಪ್ರಣವದ ಸಾಹಸವೇ ಸಕಾರ, ಪ್ರಣವದ ವಶವೇ ವಕಾರ, ಪ್ರಣವದ ಬರವೇ ಬಕಾರ, ಪ್ರಣವದ ಸರವೇ ಸಕಾರ, ಪ್ರಣವದ ಇರವೇ ವಕಾರ, ಪ್ರಣವದ ಬಲ್ಮೆಯೇ ಬಕಾರ, ಪ್ರಣವದ ಸಲ್ಮೆಯೇ ಸಕಾರ, ಪ್ರಣವದ ಒಲ್ಮೆಯೇ ವಕಾರ, ಪ್ರಣವದ ಪಶ್ಯಂತಿ ವಾಕ್ಯ ಬಕಾರ, ಪ್ರಣವದ ಸೂಕ್ಷ್ಮ ವಾಕ್ಯ ಸಕಾರ, ಪ್ರಣವದ ವೈಕಲ್ಯ ವಾಕ್ಯ ವಕಾರ, ಪ್ರಣವದ ಬಹಳ ಜ್ಞಾನವೇ ಬಕಾರ, ಪ್ರಣವದ ಸಹಜ ಜ್ಞಾನವೇ ಸಕಾರ, ಪ್ರಣವದ ಶುದ್ಧ ಜ್ಞಾನ ದೀಪ್ತಿಯೇ ಬಕಾರ, ಪ್ರಣವದ ಮೂಲವೇ ಬಕಾರ, ಪ್ರಣವದ ಶಾಖೆಯೇ ಸಕಾರ, ಪ್ರಣವದ ಫಲವೇ ಬಕಾರ, ಪ್ರಣವದ ಬಹಳ ನಾದವೇ ಬಕಾರ, ಪ್ರಣವದ ಸನಾದವೇ ಸಕಾರ, ಪ್ರಣವದ ಸುನಾದವೇ ಬಕಾರ, ಪ್ರಣವದ ಭಕ್ತಿಯೇ ಬಕಾರ, ಪ್ರಣವದ ಸುಜ್ಞಾನವೇ ಸಕಾರ, ಪ್ರಣವದ ವೈರಾಗ್ಯವೇ ವಕಾರ, ಪ್ರಣವದ ಶಬ್ದವೇ ಬಕಾರ, ಪ್ರಣವದ ನಿಶಬ್ದವೇ ಸಕಾರ, ಪ್ರಣವದ ಶಬ್ದ ನಿಶಬ್ದ ವಾಕುಗಳೇ ವಕಾರ, ಇಂತಪ್ಪ ಪ್ರಣವ ಮಂತ್ರಗಳೇ ಬಸವ ಎಂಬ ಪ್ರಣವನಾದತ್ರಯ ಸಂಬಂಧವಾದುದಂ ತ್ರಿಪುರಾಂತಕ ಲಿಂಗದಲ್ಲಿ ಅರಿದು ಸುಖಿಯಾಗಿ ಆನು ಬಸವಾ 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 ಎಂದು ಜಪಿಸುತ್ತಿದ್ದೆನಯ್ಯ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಿನ್ನರಿ ಬ್ರಹ್ಮಯ್ಯನವರು ಈ ವಚನದಲ್ಲಿಯೂ ಕೂಡ ಬಸವಣ್ಣ ಮಂತ್ರ ಪುರುಷ, ಸಕಲ ಮಂತ್ರ ಮೂಲ ಅನ್ನೋದನ್ನ ಇಲ್ಲಿ ಸಾಕ್ಷೀಕರಿಸ್ತಾ ಇದ್ದಾರೆ. ಬಸವಣ್ಣನವರನ್ನ ಇವತ್ತು ಕೇವಲ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಕೇವಲ ವ್ಯಕ್ತಿ ಮಾತ್ರವಲ್ಲ, ಐತಿಹಾಸಿಕ ದೃಷ್ಟಿಯಿಂದ ಬಸವಣ್ಣನವರನ್ನ ನೋಡಕ್ ಹೋದ್ರೆ ಅವರ ವ್ಯಾಪ್ತಿಯನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣನವರ ವ್ಯಾಪ್ತಿ ಇದು ಜಗದಗಲ ಮುಗಿಲಗಲವಾಗಿದೆ. ಏಕೆಂದ್ರೆ ಬಸವಣ್ಣನವರು ಆದಿ ಅನಾದಿಯಿಂದ ತತ್ತಲ ಮೂಲ ಪರತತ್ವ ಮೂರ್ತಿಯು ಹೌದು. ಆದ್ರೆ ಅನೇಕರು ಬಸವಣ್ಣನವರನ್ನ ಅರಿತುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅಂತ ಅವರಿಗೆ ಇಂಥ ವಚನಗಳನ್ನ ಸಾಕ್ಷೀಕರಿಸಿ ಹೇಳ್ಬೇಕು ಅಂತ ಹೋದಾಗ ಐತಿಹಾಸಿಕಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಪೌರಾಣಿಕ ಕಥೆಯ ಸಂಕೇತವಾಗ್ತದೆ, ಧಕ್ಕೆ ತರುವಂತ ಪೌರಾಣಿಕತೆಯ ಸಂಕೇತವಾಗುತ್ತೆ ಅಂತ ಹೇಳ್ಬಿಟ್ಟು ಬಸವ ತತ್ವದ ಘನತೆಯನ್ನೇ ಮೊಟಕುಗೊಳಿಸ್ತಾರೆ. ಹಾಗಾಗಿ ಇವತ್ತು ಈ 12ನೇ ಶತಮಾನದ ಬಸವಾದಿ ಶರಣರು ಹಾಗೂ ಬಸವೋತ್ತರ ಯುಗದ ಶರಣರು ಬಸವಣ್ಣನನ್ನು ಕುರಿತು ಹೇಳಿರುವಂತ ವಚನಗಳನ್ನ ಒಂದು ಕಡೆ ಕ್ರೋಢೀಕರಿಸಿ ಅದಕ್ಕೆ ಒಂದು ಮೂಲ ರೂಪವನ್ನ ನಮ್ಮ ಅಪ್ಪಾಜಿಯವರು ಕೊಟ್ಟಿದ್ರೆ, ಅಂತ ಒಂದು ಪುಸ್ತಕಗಳು ಹೊರಬಂದಾಗ್ಲಾದ್ರೂ ಈ ಒಂದೇ ವಚನ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಇಂತ ಒಂದು ವಚನಗಳನ್ನ ಸಾವಿರಾರು ವಚನಗಳಿದಾವ್ರಿ. ಬಸವಣ್ಣ ತತ್ವ ಪುರುಷ, ತತ್ವ ಮೂರ್ತಿ, ಸಕಲ ಮಂತ್ರ ಮೂಲ ಅನ್ನೋದು ಸಾವಿರಾರು ವಚನಗಳು ಸಾಕ್ಷೀಕರಿಸ್ತವೆ. ಆದ್ರೂ ಇವತ್ತಿಗೂ ಬಸವಣ್ಣನನ್ನ ಯಾವಾಗ್ಲೂ ತತ್ವಶಃ ನೋಡದಲ್ಲೇ ಕೇವಲ ಐತಿಹಾಸಿಕ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಬಸವಾಂತರ್ಗತ ತತ್ವವು ಅನುಭವಕ್ಕೆ ವೇದ್ಯವಾಗಲು ಸಾಧ್ಯನೇ ಇಲ್ಲ ಅಂತ ಈ ಬಸವಣ್ಣನವರ ಈ ಕುರಿತು ಶರಣರು ಹೇಳಿರುವಂತ ಕೆಲವು ವಚನಗಳನ್ನ ನೋಡೋಣ. ಅಲ್ಲಮ ಪ್ರಭುಗಳ ವಚನ: ಆದಿ ಅನಾದಿಗೆ ಭೇದ ಉಂಟೆ, ಆದಿ ಶರಣನೆಂಬುದು ತನ್ನಿಂದ ತಾ ಮಾಡಲಾಯಿತು. ದರೆ ಆಕಾಶ ಭುವನ ಭವನಗಳು ಹುಟ್ಟದ ಮುನ್ನ ಅನಾದಿ ಪರಶಿವನು ತಾನೇ ತನ್ನ ಲೀಲೆಗೆ ಸಾಕಾರವ ಧರಿಸಿದರೆ ಆ ಸಾಕಾರವೇ ಈ ಸಾಕಾರವಾಯಿತು. ಎನ್ನ ಸಾಕಾರದ ಆದಿಯನ್ನು, ಎನ್ನ ನಿರಾಕಾರದ ಆದಿಯನ್ನು ಬಸವಣ್ಣ ಬಲ್ಲನಾಗಿ ಗುಹೇಶ್ವರ ಲಿಂಗದ ಘನವು ಬಸವಣ್ಣನಿಂದನಿಗೆ ಸಾಧ್ಯವಾಯಿತು ಕಾಣ ಚನ್ನಬಸವಣ್ಣ. ಇಲ್ಲಿ ಆದಿ ಅಂತಂದ್ರೆ ಈ ದೇಹ, ಅನಾದಿ ಅಂತಂದ್ರೆ ಒಳಗಿರುವಂತಹ ಚೈತನ್ಯ, ಆದಿ ಅಂತಂದ್ರೆ ರೂಪು, ಅನಾದಿ ಅಂತಂದ್ರೆ ನಿರೂಪು. ಆದಿ ಇಲ್ಲದೆ ಅನಾದಿ ತೋರೋದಕ್ಕೆ ಸಾಧ್ಯ ಇಲ್ಲ, ಅನಾದಿ ಇಲ್ಲದೆ ಆದಿ ತೋರದು. ಈಗಿರುತ್ತಿರಲು ಅನಾದಿ ಪರವಸ್ತು ತನ್ನ ಲೀಲೆ, ತನ್ನ ಪ್ರಕಾಶವನ್ನು ತೋರಲು ತನ್ನ ಲೀಲೆಗಾಗಿ ತನ್ನ ಅರಿವಿನಿಂದ ಪ್ರಕೃತಿಮಯವಾದ ಸಾಕಾರವ ಧರಿಸಬೇಕಾಯ್ತು. ಆತನೇ ಲಿಂಗ ಶರಣನಾಗಿ ರೂಪ ತಾಳ್ಬೇಕಾಯ್ತು. ಅದೇ ಆದಿ ಲಿಂಗ ಅನಾದಿ ಶರಣನಾಯ್ತು. ಈ ಪಂಚಮಹಾಭೂತಗಳಾದಂತಹ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಇವೆ ಯಾವು ಕೂಡ ಉದಯವಾಗುವುದಕ್ಕಿಂತ ಮುನ್ನೆ ಲೋಕಾದಿ ಲೋಕಗಳ ಮಾಯಾಲೀಲೆ ತೋರುವುದಕ್ಕಿಂತ ಮುನ್ನ, ಮಧ್ಯದಲ್ಲಿ ಮನೆಗಟ್ಟುವುದಕ್ಕಿಂತ ಮುನ್ನ ನಿರಾಕಾರ ಪರಶಿವನು ನೆನಪು ತೋರಲು ಈ ರೂಪ ತಾಳ್ಬೇಕಾಯ್ತು. ಅದು ಯಾವ ರೀತಿ ಅಂದ್ರೆ ಅದು ತನ್ನಿಂದ ತಾನೇ ತೋರುತ್ತೆ ಹೊರತು ಮತ್ತೊಂದರ ಸಹಕಾರ ಸಂಯೋಗದಿಂದಲ್ಲ. ಈ ರೀತಿಯಾಗಿ ರೂಪ ತಾಳಿದಂತ ಈ ಸಾಕಾರ ತತ್ವವೇ ಬಸವಣ್ಣ ಅನ್ನೋದನ್ನ ಅಲ್ಲಮರು ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಏಕೆಂದ್ರೆ ಬಸವಣ್ಣ ಸಾಕಾರ ತತ್ವವೋ ಅದು ನಿರಾಕಾರದ ಅರಿವಿನ ನೆಲೆಯನ್ನು ನನಗೆ ಅರಿಯಿಸಿದವರು ಕೂಡ ಬಸವಣ್ಣನಾಗಿರುವುದರಿಂದ ಅವ್ರು ಹೇಳ್ತಾ ಇದ್ದಾರೆ, ಇನ್ನ ಅಂತರಂಗದ ಅರಿವಿನ ಚೈತನ್ಯವಾದ ಸಾಕಾರ ತತ್ವವು ನಿರಾಕಾರ ತತ್ವ ಮತ್ತು ಈ ಅರಿವಿನ ಚೈತನ್ಯಕ್ಕೆ ಆಶ್ರಯವಾಗಿದ್ದಂತಹ ಬಹಿರಂಗದ ಸಾಕಾರ ತತ್ವದ ಭೇದವನ್ನು ಭೇದಿಸಿ ಬಸವಣ್ಣ ನನಗೆ ಅರಿಯಿಸಿದ್ರು ಅಂತಂದ್ರೆ ನನ್ನೊಳಗಿರುವಂತಹ ಮೂಲ ತತ್ವ ನನ್ನಿಂದ ನನಗೆ ಅರಿವಿಗೆ ಬರಲಿಲ್ಲ ಚನ್ನಬಸವಣ್ಣ, ಇದು ಬಸವಣ್ಣನಿಂದ ನನಗೆ ಸಾಧ್ಯವಾಯ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಚನ್ನಬಸವಣ್ಣನವರಿಗೆ ಸಂಭಾಷಣೆಯ ರೂಪದಲ್ಲಿ ನಮಗೆ ತಿಳಿಸ್ತಾ ಇರೋಂಥದ್ದು ಬಸವಣ್ಣ ಕೇವಲ ಸಾಕಾರ ತತ್ವ ಅಷ್ಟೇ ಅಲ್ಲ, ಅಂದಿನ ತತ್ತಲ್ಲ ನಿರಾಕಾರ ತತ್ವ ಹೌದು. ಈ ಆದಿ ಅನಾದಿಗೆ ಭೇದವಿಲ್ಲ, ಸಾಕಾರಕ್ಕೂ ನಿರಾಕಾರಕ್ಕೂ ಭೇದವಿಲ್ಲ. ಒಟ್ಟಾರೆಯಾಗಿ ಅಲ್ಲಮರು ಈ ವಚನದಲ್ಲಿ ಬಸವಣ್ಣ ಮೂಲ ಪರವಸ್ತು, ಸಾಕಾರ ನಿರಾಕಾರ ತತ್ವ ಆದಿ ಅನಾದಿಯಿಂದ ಅತ್ತತ್ತಲ್ಲ ಅನ್ನೋದನ್ನ ನಮಗಿಲ್ಲಿ ಸ್ಪಷ್ಟೀಕರಿಸ್ತಾ ಇದ್ರೆ. ಇನ್ನೊಂದು ವಚನವನ್ನು ನೋಡೋಣ. ಆದಿಯಲ್ಲಿ ನೀನು ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ, ಆದಿಯಲ್ಲಿ ನೀನು
ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಜಂಗಮ, ಆದಿಯಲ್ಲಿ ನೀನು ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ, ಆದಿಯಲ್ಲಿ ನೀನೆ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ. ಇಂತಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಸ್ವರೂಪ ನೀನೇ ಆಗಿ ಜಂಗಮ ಪ್ರಾಣಿಯಾಗಿ ಸದಾಚಾರ್ಯದೇ ಅದು ಕಾರಣ ನೀನೆ, ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರ್ಯೋ ನೀನಾದ ಕಾರಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಚಂದ ಹೆಂಗೆ ಲಿಂಗದ ನಿಜವ ತಿಳುವ ಸಂಗನ ಬಸವಣ್ಣ. ಇಲ್ಲಿ ಗುರುವೇ ಮಹಾದೇವ, ಮಹಾದೇವನೇ ಗುರು ಅನ್ನೋದು ಸಾಕಷ್ಟು ವಚನಗಳಲ್ಲಿ ಶರಣರು ಸಾಕ್ಷೀಕರಿಸ್ತಾರೆ. ಪರವಸ್ತು ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ, ಮೂಲ ಪರವಸ್ತು ಬೇರೆ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಚಂದಯ್ಯನವರು ಎಷ್ಟೇ ಪರಿಪೂರ್ಣನಾಗಿದ್ರು ಕೂಡ ಸಾಧಕ ಇಲ್ಲಿ ಇಷ್ಟಲಿಂಗದ ಕುರು ಅಂಗದಲ್ಲಿ ಬೇಕೇ ಬೇಕು. ಚಂದಯ್ಯನಿಗೆ ನಿಜದ ಲಿಂಗದ ನೆಲೆಯನ್ನು ಅರಿವಿಸಿಕೊಡುವಂತ ಸಂದರ್ಭದಲ್ಲಿ ಆ ಪ್ರಸಂಗದಲ್ಲಿ ಆ ಕಾರ್ಯವನ್ನು ಬಸವಣ್ಣನವರಿಗೆ ವಹಿಸ್ತಾ ಇದ್ರೆ ಅಲ್ಲಮರು. ಯಾಕೆ ಅಂತಂದ್ರೆ ಇಲ್ಲಿ ಅಂಗದಲ್ಲಿ ಲಿಂಗ ಇಲ್ದಲೆ ಸಾಧನೆ ಪರಿಪೂರ್ಣ ಆಗಲ್ಲ. ಈಗ ಒಂದು ಗಾಳಿಪಟ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ಬೇಕು ಅಂದ್ರೆ ಮೂಲ ಸೂತ್ರ ಬೇಕು. ಆ ರೀತಿಯಾಗಿ ಲಿಂಗದ ನೆಲೆಕಲೆಯಲ್ಲಿರುತ್ತು ಲಿಂಗವನ್ನ ಆಯತ ಮಾಡ್ಕೊಂಡಾಗ ಮಾತ್ರ ಸಾಧನೆ ಸಾಧ್ಯ ಅನ್ನೋದ ಇಂತಹ ಒಂದು ನಿಜವನ್ನ ಚಂದಯ್ಯನಿಗೆ ನೀನು ಅರಿವಿಸ್ಬೇಕು ಬಸವಣ್ಣ ಅಂತ ಹೇಳುವಲ್ಲಿ ಹೇಳ್ತಾರೆ. ನೀನು ಈ ಮೇದಿನಿಗೆ ಲಿಂಗದ ನೆಲೆಕಲೆ ಯಾರಿಗೂ ಗೊತ್ತಿರ್ಲಿಲ್ಲ, ಆದಿಯಲ್ಲಿ ನೀನೇ ಗುರುವಾಗಿ ಬಂದು ಮೊದಲು ಲಿಂಗದವನ ಮರ್ಮವನ್ನು ಅರಿವಿಸಿಕೊಟ್ಟವನು ನೀನು ಬಸವಣ್ಣ. ಹಾಗಾಗಿ ಆದಿಯಲ್ಲೇ ನೀನೇ ಗುರುವಾಗಿರ್ವೆ. ಈ ಗುರುವಾಗಿ ಬಂದು ಆ ರಹಸ್ಯವನ್ನ ತಿಳಿಸಿ ಆ ಲಿಂಗವನ್ನು ಹಿಡಿದು ಸಾಧಿಸಿ ಭೇದಿಸಲು ಲಿಂಗ ಬರುವುದಕ್ಕೂ ಕೂಡ ನೀನೇ ಕಾರಣನಾಗಿದ್ದೀಯಾ ಬಸವಣ್ಣ. ಆ ಲಿಂಗದಿಂದ ಜಂಗಮ ತೋರುವುದಕ್ಕೂ ಕೂಡ ನೀನೇ ಕಾರಣವಾಗಿದ್ದೀಯಾ. ಆ ಜಂಗಮದಿಂದ ಪಾದೋದಕ ಪ್ರಸಾದ ತೋರುವುದಕ್ಕೂ ನೀನೇ ಕಾರಣನಾಗಿದ್ದೀಯಾ. ಹಾಗಾಗಿ ನೀನು ಜಂಗಮ ಪ್ರಾಣಿ, ಎಲ್ಲರೊಳಗಿನ ಅಂತರಂಗದ ಚೈತನ್ಯವೇ ನೀನಾದ ಕಾರಣ ಬಸವಣ್ಣ. ಎಲ್ಲರೊಳಗೂ ನೀನೇ ಇದ್ದೀಯಾ. ಯಾರಿಗೂ ನೋವಾಗದಂತೆ ಸಂತೈಸುವ ಒಂದು ಸದಾಚಾರವನ್ನು ನೀನು ರೂಢಿಸಿಕೊಂಡಿದೀಯ ಬಸವಣ್ಣ. ಸರ್ವ ಸದಾಚಾರ ಸಂಪನ್ನ ನೀನು, ಗುರುವಿನ ಗುರು ನೀನು. ನಿನ್ನಿಂದ ಮೇಲೇರಲು ಯಾರಿಗೂ ಸಾಧ್ಯವಿಲ್ಲ ಬಸವಣ್ಣ. ಈ ಎಲ್ಲಾ ತತ್ವಗಳಿಗೂ ಮೂಲಿಗ ನೀನಾಗಿರುವುದರಿಂದ ಚಂದಯ್ಯಂಗೆ ಲಿಂಗದ ಮರ್ಮವನ್ನು ತಿಳಿಸಲು ನನ್ನಳವಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ ಬಸವಣ್ಣ. ನೀನೇ ಆ ಲಿಂಗದ ನಿಜವನ್ನ ತಿಳಿಸ್ಬೇಕು ಅಂತ ಹೇಳುವಲ್ಲಿ ಅಲ್ಲಮರು ಬಸವಣ್ಣನೇ ಈ ಎಲ್ಲಾ ತತ್ವಕ್ಕೂ ತತ್ವ ಮೂಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ವಚನ ಕೂಡ ಹೇಳ್ತಾರೆ, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣ. ಎನಗಿಯೂ ಗುರು ನಿಮಗೂ ಗುರು, ಜಗವೆಲ್ಲಕ್ಕಿಯೂ ಗುರು ಕಾರಣ ಗುಹೇಶ್ವರ. ಇಲ್ಲಿ ಇದಕ್ಕಿನ ಸಾಕ್ಷಿ ಬೇಕಾ ಈ ಬಸವಣ್ಣ? ಗುರುವೇ ಬಸವಣ್ಣನು, ಮಹಾದೇವನೇ ಗುರುವೇ ಮಹಾದೇವನು ಅನ್ನೋದನ್ನ ಸಾಕಷ್ಟು ವಚನಗಳಲ್ಲಿ ಶರಣರು ಸಾಕ್ಷೀಕರಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಅಲ್ಲಮರು, ಆಯ್ತು ಬಸವ ನಿನ್ನಿಂದ ಗುರು ಸ್ವಾಯಿತವನಿಗೆ, ಆಯ್ತು ಬಸವ ನಿನ್ನಿಂದ ಲಿಂಗ ಸ್ವಾಯಿತವನಿಗೆ, ಆಯ್ತು ಬಸವ ನಿನ್ನಿಂದ ಜಂಗಮ ಸ್ವಾಯಿತವನಿಗೆ, ಆಯ್ತು ಬಸವ ನಿನ್ನಿಂದ ಪ್ರಸಾದ ಸ್ವಾಯಿತವನಿಗೆ. ಇಂತಿ ಚತುರ್ವಿಧ ಸ್ವಾಯಿತವ ನೀನೇ ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಎಲ್ಲ ಸಂಗನ ಬಸವಣ್ಣ. ಇಲ್ಲಿ ಗುರು ಲಿಂಗ ಜಂಗಮ ಪ್ರಸಾದ ಇವುಗಳನ್ನ ಚತುರ್ವಿಧ ಸಾರಾಯ ಸ್ವರೂಪಗಳು ಅಂತ ಹೇಳ್ತಾರೆ. ಈ ಚತುರ್ವಿಧ ಸಾರಾಯ ಸ್ವರೂಪಗಳಿಂದ ಮಾತ್ರ ಮೋಕ್ಷ ಗಳಿಕೆಗೆ ಇವು ಮೂಲ ಸಾಧನಗಳಾಗಿವೆ ಈ ಚತುರ್ವಿಧಗಳು. ಈ ಚತುರ್ವಿಧಗಳಿಂದ ಚತುರ್ವಿಧ ಸಾರಾಯಗಳಿಂದ ತನು ಮನ ಭಾವ ಪ್ರಾಣಗಳು ಪ್ರಕೃತಿ ಸೂತಕ ಒಳೆದು ಪರಿಶುದ್ಧಗೊಳ್ತವೆ ಅನ್ನೋದು ಶರಣರೆಲ್ಲರ ಅಭಿಮತ ಆಗಿದೆ. ಈ ಗುರುಲಿಂಗ ಜಂಗಮ ಪ್ರಸಾದ ಎಂಬ ಚತುರ್ವಿಧ ಸಾರಾಯಗಳನ್ನ ಬಸವಣ್ಣನವರು ಶರಣ ಸಂಕುಲಕ್ಕೆ ಕರುಣಿಸಿಕೊಟ್ಟು ಎಲ್ಲರನ್ನು ಉದ್ಧರಿಸಿದಂತವರು ಬಸವಣ್ಣನವರಾಗಿರುವುದರಿಂದ ಬಸವಣ್ಣನಿಲ್ಲದೆ ಚತುರ್ವಿಧ ಸಾರಾಯಗಳ ಸ್ವರೂಪವಿಲ್ಲ. ಗುರುಲಿಂಗ ಜಂಗಮ ಪ್ರಸಾದವೆಂಬ ಸಾರಾಯ ಸ್ವರೂಪಗಳಿಲ್ಲ ಅಂದ್ಮೇಲೆ ಈ ಚತುರ್ವಿಧಗಳಿಲ್ಲದೆ ದೇವ ಸಾಕ್ಷಾತ್ಕಾರನೂ ಇಲ್ಲ, ದೇವ ಸಾಮರಸ್ಯನೂ ಇಲ್ಲ ಅನ್ನೋದನ್ನ ಅಲ್ಲಮರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಚತುರ್ವಿಧಗಳನ್ನು ನೀನು ಶರಣ ಸಂಕುಲಕ್ಕೆ ಕರುಣಿಸಿಕೊಟ್ಟು ಎಲ್ಲರನ್ನು ದೈವತ್ವಕ್ಕೆ ಭಾಜನರಾಗಿ ಮಾಡಿದಂತ ಈ ಬಸವಣ್ಣ ಯಾರಿರ್ಬೋದು ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ರೆ, ಅಂದ್ರೆ ನಮಗೆ ತಿಳಿಸ್ತಾ ಇರುವಂತದ್ದು ಅಲ್ಲಮರು ವಚನದ ಮುಖಾಂತರ ಯಾರಿರ್ಬೋದು ಬಸವಣ್ಣ. ಈ
ಚತುರ್ವಿಧಗಳನ್ನ ನಮಗೆ ಪರಿಚಯಿಸ್ಕೊಟ್ಟು ನಮ್ಮನ್ನು ಉದ್ಧರಿಸಿದರೆ ಅಂತಂದ್ಮೇಲೆ ಬಸವಣ್ಣ ಯಾರು ಇರ್ಬಹುದು ಅಂದ್ರೆ ಅವರೇ ಉತ್ತರ ಹೇಳ್ತಾರೆ, ಮತ್ಯಾರು ಅಲ್ಲ, ಆ ದೇವನ ವಿಳಾಸವೇ ಈ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಸವಣ್ಣನಿಲ್ಲದೆ ನಮಗೆ ದೇವರ ವಿಳಾಸ ಗೊತ್ತಾಗ್ತಾ ಇರ್ಲಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ದೇವರ ವಿಳಾಸ ಬಸವಣ್ಣನಿಗೆ ಕಂಡು ಬಲ್ಲಿದನಾಗಿದ್ದಾನೆ ಅಂತಂದ್ರೆ ಬಸವಣ್ಣ ದೇವರೇ ಆಗಿರ್ಬೇಕು. ಈಗ ಒಂದು ಮನೆಯ ವಿಳಾಸ ಸಂಪೂರ್ಣವಾಗಿ ಮನೆಯ ಯಜಮಾನರಿಗೆ, ಮನೆಯೊಳಗಿರೋವರಿಗೆ ಗೊತ್ತಿರುತ್ತೆ ಹೊರ್ತು ಯಾರು ಪಕ್ಕದಲ್ಲಿದ್ರು ಅವ್ರ ವಿಳಾಸ, ಸಂಪೂರ್ಣವಾದ ವಿಳಾಸ ಗೊತ್ತಿರಲ್ಲ. ಈಗ ದೇವರ ವಿಳಾಸ ಬಸವಣ್ಣನಿಗೆ ಗೊತ್ತಾಗಿದೆ ಅಂತಂದ್ರೆ ಬಸವಣ್ಣ ದೇವರೇ ಹೊರತು ಬೇರೆ ಯಾರು ಅಲ್ಲ ಅನ್ನೋದನ್ನ ಇಲ್ಲಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಎಲ್ಲ ಸಂಗನ ಬಸವಣ್ಣ ಅಂತ ತಿಳಿಸ್ತಾ ಇದ್ದಾರೆ. ಅಂತಂದ್ರೆ ನೀನು ಗುಹೇಶ್ವರ ಲಿಂಗ ಅಲ್ದಲೆ ಮತ್ತಿನ್ಯಾರು ಅಲ್ಲ ಅನ್ನೋದನ್ನ ಅಲ್ಲಮರು ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇದೇ ತರ ಹೇಳ್ತಾರೆ, ನನಗೆ ಅವರು ಈ ವಚನನ್ನ ಪರಿಚಯಿಸ್ಕೊಟ್ಟಿದ್ದು, ನೆನೆದಿಯನೆಂದೆಡೆ ಮನಕ್ಕೆ ಸಿಲುಗದು, ಅರಿದಿಯನೆಂದೆಡೆ ಕುರು ಹಿಂಗೆ ಬಾರದು, ಕಂಡಿಯನೆಂದೆಡೆ ಮೂರ್ತಿಯಲ್ಲ, ತನುವಿನೊಳಗಿಲ್ಲದ ಮನದೊಳಗಿಲ್ಲದ ಘನವು ನಿನ್ನ ಮನಕ್ಕೆ ವೇದ್ಯವಾದ ಪರ್ಯಂತಯ್ಯ. ಗುಹೇಶ್ವರನೆಂಬ ಲಿಂಗವು ಜಗದ ಕಣ್ಣಿಂಗೆ ಕತ್ತಲೆ ಕವಿಸಿ ತನ್ನ ತಪ್ಪಿಸಿಕೊಂಡ ಈ ಭೇದ ನಿಮ್ಮೊಳಗಿದ ಪರ್ಯಂತಯ್ಯ ಸಂಗನ ಬಸವಣ್ಣ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಜಗದ ಕಣ್ಣಿಗೆ ಕತ್ತಲೆ ಕವಿಸಿ ನೀನು ನಿರಾಕಾರವಾಗಿ ಬಸವಣ್ಣನೊಳಗೆ ಈಗ ತೋರ್ತಲ್ಲ, ಇದು ಈ ರೀತಿ ಲಿಂಗವನ್ನು ಸಾಧಿಸಿ ಭೇದಿಸುವಂತ ಇದು ಮೇದಿನಿಯಲ್ಲಿ ಪರಿಚಯಿಸಿದವರು ಬಸವಣ್ಣನಿಗೆ ನೀನು ಇದನ್ನು ಕೊಟ್ಟಲ್ಲ. ಬಸವಣ್ಣ ಯಾರಾಗಿರ್ಬೋದು ಅಲ್ಲಿಗೆ? ಬಸವಣ್ಣನೇ ಪರವಸ್ತು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಶರಣರು. ಇದೇ ರೀತಿ ಚನ್ನಬಸವಣ್ಣನವರ ಒಂದು ವಚನವನ್ನು ನೋಡೋಣ. ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು, ಉಸಿ ಉಸಿ ಈ ನುಡಿಯ ಕೇಳಲಾಗದು, ಆದಿ ಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದೆನೆಯ ಕೂಡಲ ಚೆನ್ನ ಸಂಗಮ ದೇವ. ಇಲ್ಲಿ ಲಿಂಗ ಅಂತಂದ್ರೆ ಸರ್ವ ಚೈತನ್ಯಾತ್ಮಕ, ಸರ್ವ ಪ್ರೇರಕ, ಸರ್ವಗತ, ಸರ್ವಾಧಾರವಾದ ಮೂಲ ಶಕ್ತಿಯ ಲಿಂಗ. ಈ ಲಿಂಗದಿಂದಲೇ ಎಲ್ಲವೂ ತೋರದು, ಎಲ್ಲವೂ ಅಲ್ಲಿ ಅಡಗುತ್ತದೆ. ಆ ಲಿಂಗದಲ್ಲೇ ಸರ್ವವೂ ನಡೆಯುತ್ತದೆ. ಇಂತಹ ಲಿಂಗವೇ ಜಗದ ರಚನೆಗೆ ಕಾರಣವಾಗಿದೆ ಅಂದ್ಮೇಲೆ ಲಿಂಗವು ಅನಾದಿ ಎಂದರೆ ಮೊದಲು ಅಂತ ಹೇಳ್ತಾ ಇದ್ರೆ, ಇಲ್ಲಿ ಮೊದಲು ಅನಾದಿ, ಲಿಂಗ ಅನಾದಿ ಅಂತ ಹೇಳ್ತಾ ಇದ್ರೆ, ಆದ್ರೆ ಲಿಂಗದ ನೆಲೆಕಲೆಯನ್ನು ಈ ಮೇದಿನಿಗೆ ಪರಿಚಯಿಸಿದವರು ಯಾರು? ಲಿಂಗ ತಾನಾಗೆ ಬಂತ ಇಲ್ಲ, ಅದನ್ನು ಪರಿಚಯಿಸಿ ಗುರು ಬೇಕಲ್ವಾ? ಬಸವಣ್ಣನವರು ಲಿಂಗದ ರಹಸ್ಯವನ್ನ ಈ ಭೂಮಿಗೆ, ಜಗತ್ತಿಗೆ ಪರಿಚಯಿಸಿದವರು ಬಸವಣ್ಣ ಅಂದ್ಮೇಲೆ ಚನ್ನಬಸವಣ್ಣವರು ಈ ರೀತಿ ಹೇಳ್ತಾ ಇದ್ರೆ ಮತ್ಯಾರು ಅಲ್ಲ. ಈ ಮೇದಿನಿಗೆ ಲಿಂಗದ ನೆಲೆ ಕಲೆಯನ್ನು, ಲಿಂಗದ ಮರ್ಮವನ್ನು ಅರಿಯಿದವರು ಬಸವಣ್ಣ ಆದ್ಮೇಲೆ ಮತ್ಯಾರು ಅಲ್ಲ. ವಸ್ತುಸ್ಥಿತಿ ಈಗಿರುವಾಗ ಲಿಂಗ ಮೊದಲು ಬಸವಣ್ಣ ನಂತರ ಅಂತಂದ್ರೆ ಇದನ್ನ ಕಿವಿಯಿಂದ ಕೇಳಕ್ಕಾಗಲ್ಲ, ಅದು ಶತಸುಳ್ಳು, ನೋವುಂಟಾಗುತ್ತದೆ ಅಂತ ಹೇಳ್ತಾರೆ. ಲಿಂಗ ಮೊದಲಾದ್ರೆ ಬಸವಣ್ಣ ತಾನೇ ಪರಿಚಯಿಸಿದ್ದು. ಬಸವಣ್ಣನಿಲ್ಲ ಅಂದಿದ್ರೆ ಲಿಂಗದ ಅರಿವು, ಅನುಭವ ಈ ಜಗತ್ತಿಗೆ ಎಲ್ಲಿಂದ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಲಿಂಗವು ಬಸವಣ್ಣ ಭೇದಿಸಿ ಸಾಧಿಸಿದಂತಹ ವಸ್ತು. ಬಸವಣ್ಣನ ಪ್ರಯತ್ನ ಇಲ್ಲದಿದ್ದರೆ ಲಿಂಗವು ಮರೆಯಾಗಿಯೇ ಇರುತ್ತಿತ್ತು, ಅಂದ್ರೆ ಜಡವಾಗಿ ಇರುತ್ತಿತ್ತು, ಇದ್ದೂ ಇಲ್ಲದ ಸ್ಥಿತಿಯಲ್ಲಿ ಇರುತ್ತಿತ್ತು. ಅಂತಹ ಲಿಂಗವನ್ನ ಈ ಲಿಂಗವೇ, ದಯವಿಟ್ಟು ಮ್ಯೂಟ್ ಮಾಡಿ, ಈ ಲಿಂಗವೇ ಬಸವಣ್ಣನವರು, ಈ ಲಿಂಗವೂ ಕೂಡ ಈ ಬಸವಣ್ಣನವರ ಚಿಂತನೆಯ ಕೂಸು. ಲಿಂಗವಿಡಿದು ತೋರಿದಂತ ಜಂಗಮವೂ ಕೂಡ ಬಸವಣ್ಣನೆಯ ಚಿಂತನೆಯ ಕೂಸು. ಜಂಗಮದಿಂದ ಬಂದಂತ ಪಾದೋದಕ, ಪ್ರಸಾದ ಇವುಗಳು ಕೂಡ ಬಸವಣ್ಣನ ಅನುಗ್ರಹದಿಂದಲೇ ಬಂದವು. ಈ ಲಿಂಗ, ಜಂಗಮ, ಪ್ರಸಾದಗಳನ್ನು ಬಿಟ್ಟು ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ. ಈ ತ್ರಿವಿಧವನ್ನು ಕೊಟ್ಟಂತ ಮಹಾಗುರು ಬಸವಣ್ಣನ ಅಂದ್ಮೇಲೆ ನಾವು ಸರಿಯಾಗಿ ಅರ್ಥಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು. ಅಂದ್ರೆ ಆದಿ ಬಸವಣ್ಣ, ಅನಾದಿ ಎಂದು ಬಸವಣ್ಣ ಮೂಲಕ್ಕೆ ಮೂಲಿಗನೆಂದು, ಬಸವಣ್ಣ ಮಹಾಕಾರಣನೆಂದು ಅರ್ಥಕೊಳ್ಬೇಕಾಗಿದೆ ಅಂತ ಚನ್ನಬಸವಣ್ಣನವರ ಈ ಮಹಾನ್ ಭಾವ ನೋಡಿದ್ರೆ ಎಲ್ಲಾ ದೃಷ್ಟಿಯಲ್ಲೂ ಕೂಡ ಬಸವಣ್ಣ ಅನಾದಿ, ಬಸವಣ್ಣ ಪರತತ್ವಗತ ಮೂರ್ತಿ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆದ್ರಿಗೂ 12ನೇ ಶತಮಾನದಲ್ಲೇ ಚನ್ನಬಸವಣ್ಣನವರು ಇದನ್ನ ಹೇಳಿದ್ರು ಕೂಡ ಇವತ್ತಿಗೂ ಲಿಂಗ ಮೊದಲು ಬಸವಣ್ಣ ನಂತರ ಅಂತಾರಲ್ಲ, ನಾವು ಯೋಚನೆ ಮಾಡ್ಬೇಕಾಗಿದೆ. ಬಸವಣ್ಣ ಇಲ್ದಲೆ ಲಿಂಗವನ್ನ ಪರಿಚಯಿಸಿದವ್ರು ಯಾರು ಅಂತ ಇಷ್ಟೇ ಅಲ್ಲ ರೀ, ಸಾಕಷ್ಟು ವಚನಗಳು ಸಿಗ್ತವೆ. ಅಲ್ಲಮರು ಕೂಡ
ಹೇಳ್ತಾರೆ, ಎಲ್ಲ ಶರಣರು ಹೇಳ್ತಾರೆ, ತೋಂಟದ ಸಿದ್ಧಲಿಂಗ ಯತಿಗಳು ಹೇಳ್ತಾರೆ. ಎಲ್ಲವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಬಸವಣ್ಣನಿಂದಲೇ ಲಿಂಗ ಹುಟ್ಟಿರೋದು ಅನ್ನೋದು ಒಂದು ಸ್ಪಷ್ಟವಾದ ಒಂದು ಇದೆ. ಸರ್ವಜ್ಞನವರ ಒಂದು ಇದೆ ಹೇಳ್ತೀನಿ. ಆದಿ ಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ ಮೂದೇವರೊಡೆಯ ಮೋಜಗದ, ಮೂದೇವರೊಡೆಯ ಮೋಜಗದ ಕರ್ತನೆ ಆದಿ ಗುರು ಬಸವ ಸರ್ವಜ್ಞ, ಆದಿ ಗುರು ಬಸವ ಸರ್ವಜ್ಞ. ಅರನೇತ ಗುರುವಾಗಿ ಮರ್ತ್ಯ ಲೋಕಕ್ಕೆ ಬಂದು ಪರಶಿವಲಿಂಗವ ಕರತಳಕ್ಕೆ, ಪರಶಿವಲಿಂಗವ ಕರತಳಕ್ಕೆ ತಂದಿಟ್ಟ ಗುರುವೇ ಬಸವಣ್ಣ ಸರ್ವಜ್ಞ, ಗುರುವೇ ಬಸವಣ್ಣ ಸರ್ವಜ್ಞ. ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ, ಉಸಿ ಮಾತನಾಡಿ ಕೆಡಬೇಡ, ಉಸಿ ಮಾತನಾಡಿ ಕೆಡಬೇಡ ಲಿಂಗಕ್ಕೆ ಬಸವಣ್ಣನ ಕರ್ತ ಸರ್ವಜ್ಞ, ಬಸವಣ್ಣನ ಕರ್ತ ಸರ್ವಜ್ಞ. ಇದಕ್ಕಿನ್ನ ಸಾಕ್ಷಿ ಬೇಕಾ? ಬಸವಣ್ಣನಿಂದಲೇ ಲಿಂಗ ಬಂದಿದೆ ಅನ್ನೋದನ್ನ ಸಾಕಷ್ಟು ಶರಣರು ಸಾಕ್ಷಿ ಕೊಡ್ತಾ ಇದ್ದಾರೆ. ಇನ್ನೊಂದು ಚನ್ನಬಸವಣ್ಣನವರ ವಚನ ನೋಡೋಣ. ಬಸವಣ್ಣ ಮಂತ್ರ ಪುರುಷ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಸವಣ್ಣ ಓಂಕಾರದಿಂದ ತತ್ತ ನೀನೆ, ಬಸವಣ್ಣ ನಾದ ಬಿಂದು ಕಳಾತೀತ ನೀನೆ, ಬಸವಣ್ಣ ಪ್ರಥಮಾಚಾರ್ಯ ನೀನೆ, ಬಸವಣ್ಣ ಲಿಂಗಾಚಾರ್ಯ ನೀನೆ, ಬಸವಣ್ಣ ಜಂಗಮಾಚಾರ್ಯ ನೀನೆ, ಬಸವಣ್ಣ ಪ್ರಸಾದಾಚಾರ್ಯ ನೀನೆ, ಬಸವಣ್ಣ ಎನಗೆ ಸರ್ವಾಚಾರ್ಯ ನೀನೆ, ನೀನೆ ಗತಿಮತಿಯಾಗಿ ಎನ್ನನುಳುಹಿದ ಕಾರಣ ಕೂಡಲ ಚೆನ್ನ ಸಂಗಮ ದೇವ ಆವ ವರ್ಣವಿಲ್ಲದಂದು ಓಂ ನಮಃ ಶಿವಾಯ ಎನ್ನುತ್ತಿರ್ತೆನು. ಇಲ್ಲಿ ನೋಡ್ರಿ ಮಂತ್ರ ಯಾವ ರೀತಿ ಆಗಿದೆ ಅನ್ನೋದನ್ನ ಚನ್ನಬಸವಣ್ಣನವರು ಈ ವಚನದಲ್ಲಿ ಸಾಕ್ಷೀಕರಿಸ್ತಾ ಇದ್ದಾರೆ. ಈ ಓಂಕಾರವೆಂಬುದು ಅಮೃತ ಸ್ವರ, ಅದು ಮೂಲ ಪ್ರಣವ, ಅಕ್ಷರತ್ರಯಗಳ ಸಂಗಮವೇ ಈ ಓಂಕಾರ. ಈ ಓಂಕಾರ ಸೃಷ್ಟಿಯ ಪ್ರಥಮನಾದ. ಇದು ಒಮ್ಮೆ ಸೃಷ್ಟಿಯಲ್ಲಿ ಒಮ್ಮೆ ತೋರ್ಬೇಕಲ್ಲ, ಅದು 3 ಧಾತುಗಳಾಯ್ತು, ಅವೇ ತ್ರಯಾಕ್ಷರಗಳು, ಅಕಾರ ಉಕಾರ ಮಕಾರಗಳು. ಈ ಅಕಾರ ಉಕಾರ ಮಕಾರಗಳಿಗೆ ಮಾತೆ ಯಾವುದು? ಯಾವುದು? ಈ ಮೂಲ ಬಸವಾಕ್ಷರ. ಈ ಬಸವಾಕ್ಷರದಿಂದಲೇ ಅವು ತೋರಿದ್ವು. ಬಕಾರದಿಂದ ಅಕಾರ, ಸಕಾರದಿಂದ ಉಕಾರ, ವಕಾರದಿಂದ ಮಕಾರ. ಹಾಗಾಗಿ ಬಸವಣ್ಣ ಓಂಕಾರದಿಂದಲೂ ಮೊದಲಿಗ ಅನ್ನೋದನ್ನ ಚನ್ನಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ಓಂಕಾರದಲ್ಲಿ ಅಂತರ್ಗತವಾಗಿದ್ದಂತಹ ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಕಳೆಗಳಾಗಿ ಒಮ್ಮಿ ತೋರಿ ಈ ಓಂಕಾರಗಳು ತೋರಿದ್ರಿಂದ ಸ್ಥೂಲದಲ್ಲಿ ನಾದವೇ ಸ್ಥೂಲವಾಗಿ, ಬಿಂದುವೇ ಸೂಕ್ಷ್ಮವಾಗಿ, ಕಳೆ ಕಾರಣವಾಗಿ ಸರ್ವ ರಚನೆ ಈ ರೀತಿಯಾಗಿ ರೂಪುಗೊಂಡಿದೆ. ಅದಕ್ಕಾಗಿ ಬಸವಣ್ಣ ನಾದ ಬಿಂದು ಕಳಾತೀತ, ಚಿನ್ನಾದ ಚಿತ್ಬಿಂದು ಚಿತ್ಕಳಾ ಸ್ವರೂಪವೇ ತಾನಾಗಿರುವನು ಅಂತ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು. ಇಲ್ಲಿ ಈ ಎಲ್ಲಾ ಈ ಮಂತ್ರದ ಮರ್ಮವನ್ನು ಅರಿಯಿದವರು ಯಾರು? ಮೇದಿನಿಗೆ ಈ ಮಂತ್ರದ ಮರ್ಮವನ್ನು, ಇವೆಲ್ಲ ರಹಸ್ಯವನ್ನು ಅರಿಯಿದ ಕಾರಣ ಬಸವಣ್ಣ ನೀನೆ ಪ್ರಥಮಾಚಾರ್ಯ ಅಂತ ಹೇಳ್ತಾ ಇದ್ದಾರೆ. ಈ ಮಂತ್ರದ ಇವನ್ನೆಲ್ಲ ನೀನು ಅರಿಯೋದ್ರಿಂದ ನೀನೇ ಗುರು, ಆದಿ ಗುರು ನೀನು ಬಸವಣ್ಣ ಅನ್ನೋದನ್ನ ಇಲ್ಲಿ ಚನ್ನಬಸವಣ್ಣನವರು ಸಾಕ್ಷೀಕರಿಸ್ತಾ ಇದ್ದಾರೆ. ಈ ಎಲ್ಲ ಅವುಗಳನ್ನೆಲ್ಲ, ಈಗ ಮಂತ್ರ ಇವೆಲ್ಲ ಇದೆಯಲ್ಲ, ಇವುಗಳನ್ನೆಲ್ಲ ತನ್ನೊಳಗೆ ಸಾಧಿಸಿ ಭೇದಿಸಲು ಲಿಂಗವನ್ನು ಕೊಟ್ಟವರು ಕೂಡ ಬಸವಣ್ಣನೇ, ಲಿಂಗಾಚಾರ್ಯನು ಬಸವಣ್ಣನೇ. ಇವುಗಳನ್ನ ತನ್ನೊಳಗೆ ಸಾಧಿಸಿ ಭೇದಿಸುವ ಸಲುವಾಗಿ ಲಿಂಗವನ್ನು ಕೊಟ್ರು. ಅದಕ್ಕೂ ಕಾರಣ ಬಸವಣ್ಣನೇ. ಇವುಗಳನ್ನೆಲ್ಲ, ಈ ಮರ್ಮವನ್ನೆಲ್ಲ ಇದ್ರ ಎಲ್ಲ ಅನುಭವವನ್ನು ತಾನರಿತು ಆ ಅನುಭವಿಸುವ ಮಾರ್ಗವನ್ನು ಶರಣರಿಗೆ ತೋರಿಸ್ಕೊಟ್ರಲ್ಲ. ಹಾಗಾಗಿ ಜಂಗಮಕ್ಕೆಯೂ ಕೂಡ ಗುರು ನೀನೇ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಈ ಗುರು ಲಿಂಗ ಜಂಗಮನ ಪರಿಣಾಮದ ಮಹಾಪ್ರಸಾದವನ್ನ ಅನುಗ್ರಹಿಸಿ ಕೊಟ್ಟವರು ಬಸವಣ್ಣನೇ ಆಗಿರುವುದರಿಂದ ಪ್ರಸಾದಾಚಾರ್ಯನು ನೀನೇ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲವುಗಳ ಎಲ್ಲ ದೃಷ್ಟಿಯಿಂದಲೂ ಕೂಡ
ಬಸವಣ್ಣನೇ ಮೂಲ ಗುರು ಅನ್ನೋದನ್ನ ಇಲ್ಲಿ ಚನ್ನಬಸವಣ್ಣನವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯಿಂದಲೂ ನನ್ನನ್ನು ಆರೈದು ಸಲಹಿದವರು ನೀವೇ ಬಸವಣ್ಣ, ಎನ್ನ ಗತಿ ಮತಿ ಸರ್ವವೂ ಕೂಡ ನೀವೇ ಆಗಿದ್ದೀರಾ. ಇಲ್ಲಿ ಯಾವ ವರ್ಣವು ಒಮ್ಮೆ ತೋರುವುದಕ್ಕಿಂತ ಮುಂಚೆ ಸರ್ವಾಕ್ಷರಗಳ ಬೀಜ ಸ್ವರೂಪವಾದಂತ ಷಡಕ್ಷರ ಭರಿತವಾಗಿ ಬಸವಣ್ಣ ನಿದ್ದನಾಗಿ ಆ ಬಸವಣ್ಣನ ಆ ಬಸವಣ್ಣನೇ ಷಡಕ್ಷರದ ಮೂಲ ಸ್ವರೂಪವೆಂದರಿತು, ಅನಾದಿ ತತ್ವವೆಂದರಿತು ಮತ್ತೇನನ್ನು ನಾನು ಇಲ್ಲಿ ಏನನ್ನು ನಾನು ಮತ್ಯಾವುದೂ ಇಲ್ಲವೆಂದು ಅದನ್ನೇ ನಾನು ಓಂ ನಮಃ ಶಿವಾಯವೆಂಬ ಷಡಕ್ಷರವೆಂದರಿತು ಆ ಷಡಕ್ಷರವನ್ನೇ ನಾನು ಜಪಿಸುತ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅಂತೂ ಚನ್ನಬಸವಣ್ಣನವರು ಬಸವಣ್ಣ ಓಂಕಾರದಿಂದ ಅತ್ತತ್ತ ಅಂತ ಹೇಳುವಲ್ಲಿ ಏನಾದ್ರೂ ನಾವು ಐತಿಹಾಸಿಕವಾಗಿ ಬಸವಣ್ಣನನ್ನ ನಾವು ಅಳೆಯಲು ಹೋದ್ವಿ ಅಂತಂದ್ರೆ ಖಂಡಿತ ಬಸವಾಂತರ್ಗತ ತತ್ವವು ಅನುಭವಕ್ಕೆ ವೇದ್ಯ ಆಗಲ್ಲ. ನಾವು ಯಾವಾಗ್ಲೂ ಕೂಡ ತತ್ವಗತವಾಗಿ ಬಸವಣ್ಣನನ್ನ ಅರ್ಥರು ಮಾತ್ರ ನಾವು ಬಸವಾಂತರ್ಗತ ತತ್ವವನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಮನದಟ್ಟು ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದ್ ಕಡೆ ಹೇಳ್ತಾರೆ, ಬಿತ್ತಿದ ಬೀಜದ ಫಲವು ವಿಪರೀತ ನೋಡ, ತನ್ನಲ್ಲಿ ತಾನೇಯಾಗಿ ಆಗಮವನ್ನರಿಯದು ತಾನೇ ಸ್ವಯಂಕೃತ ಸಹಜ ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನು ಅಂತ. ಅಂದ್ರೆ ಬಸವಣ್ಣನು ಯಾರಿಂದ ಆದವರಲ್ಲ, ಯಾರು ಗುರು ಇಲ್ಲ ಅವರಿಗೆ. ಬಸವಣ್ಣನೇ ಹೇಳ್ತಾರೆ ಒಂದ್ ಕಡೆ, ಕೂಡಲ ಸಂಗಮ ದೇವ ನೀವೆನಗೆ ಗುರು, ನಾನ್ ನಿಮಗೆ ಶಿಷ್ಯನೆಂಬುದನ್ನು ನಿಮ್ಮ ಶರಣ ಸಿದ್ದರಾಮಯ್ಯ ದೇವರೇ ಪರವಸ್ತುವೆ ಗುರು ಅಂದ್ಮೇಲೆ ಬಸವಣ್ಣನಿಗೆ ಸಾಕಾರವಾದಂತ ಗುರು ಯಾರು ಇಲ್ಲ. ನಿನ್ನಿಂದ ನೀನೇ ಸ್ವಯಂಭು, ನಿನ್ನಿಂದ ನೀನಾದವನು ಅಂತ ಸಿದ್ದರಾಮೇಶ್ವರರು ಕೂಡ ವಚನದಲ್ಲಿ ಹೇಳ್ತಾರೆ. ನೀನೇ ಸ್ವಯಂಭು ಅನ್ನೋದನ್ನ ಬಸವಣ್ಣನೇ ಸ್ವಯಂಭು ಅನ್ನೋದನ್ನ ಚನ್ನಬಸವಣ್ಣನವರು ಸಾಕಷ್ಟು ವಚನಗಳಲ್ಲಿ ಬಸವಣ್ಣನವರನ್ನ ಕುರಿತು ಸಾಕಷ್ಟು ವಚನಗಳಿದಾವೆ. ಆನಂದ ಆಗುತ್ತೆ ಆ ವಚನಗಳನ್ನ ನೋಡ್ತಾ ಇದ್ರೆ. ಇಲ್ಲಿ ಅರಣ್ಯತ್ಯಾಗ್ರಹ ಅನ್ನೋ ಒಂದು ವಚನದಲ್ಲಿ ಹೇಳ್ತಾರೆ, ಕೊನೆ ಸಾಲನ್ ಮಾತ್ರ ಹೇಳ್ತೀನಿ, ಅಂಡಜದೊಳಗಿದ್ದು ಶಿವನ ಭಂಡಾರಿ ಅದೆಲ್ಲ ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಇನ್ನ ಕಲ್ಯಾಣದ ಒಂದು ಮಹತ್ವವನ್ನ ಹೇಳುವಂತ ವಚನದಲ್ಲಿ ಕೆಲವೊಂದ್ ಸಾಲ್ ಮಾತ್ರ ಹೇಳ್ತೀನಿ ನಾನು. ಇಂತಿ ಮಹಾಪ್ರಮತರಿಗೆ ಪುರಾತರಿಗೆ ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ ಏಕಮುಖ ದಶಮುಖ ಶತಮುಖ ಸಹಸ್ರಮುಖ ಲಕ್ಷಮುಖ ಕೋಟಿ ಮುಖ ಅನಂತ ಕೋಟಿ ಮುಖನಾಗಿ ಭಕ್ತರಿಗೆ ಒಡನಾಡಿಯಾಗಿಪ್ಪನು ಸಂಗನ ಬಸವಣ್ಣ. ಇಲ್ಲಿ ಒಂದೊಂದು ಪದನ್ನು ನೀವು ಇದ್ ಮಾಡಿ, ಜಗದಾರಾಧ್ಯ ಬಸವಣ್ಣ, ಪ್ರಮಥ ಗುರು ಬಸವಣ್ಣ, ಶರಣ ಸನ್ನಿಹಿತ ಬಸವಣ್ಣ, ಸತ್ಯ ಸಾತ್ವಿಕ ಬಸವಣ್ಣ, ನಿತ್ಯ ನಿಜೈಕ್ಯ ಬಸವಣ್ಣ, ಷಟಸ್ಥಲ ಸಂಪನ್ನ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಸರ್ವಾಂಗ ಲಿಂಗಿ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದ ಬಸವಣ್ಣ, ಸಚ್ಚಿದಾನಂದ ಮೂರ್ತಿ ಬಸವಣ್ಣ, ಸದ್ಯೋನ್ಮುಕ್ಮಿ ರೂಪು ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅಭೇದ್ಯ ಭೇದಕ ಬಸವಣ್ಣ, ಅನಾಮಯ ಮೂರ್ತಿ ಬಸವಣ್ಣ, ಮಹಾಮನೆಯ ಮಾಡಿದಾತ ಬಸವಣ್ಣ, ರುದ್ರ ಲೋಕವ ಮಧ್ಯ ಲೋಕಕ್ಕೆ ತಂದಾತ ಬಸವಣ್ಣ, ಶಿವಾಚಾರದ ಘನವ ಮೆರೆದಾತ ಬಸವಣ್ಣ ಅಂತ ಹೇಳ್ತಾರೆ. ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಭಕ್ತ ಬಸವಣ್ಣನಿದ್ದ ಟಾವೇ ಮಹಾ ಕಲ್ಯಾಣವೆಂದರಿದು ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿ ಆಯಿತು ಅಂತ ಹೇಳ್ತಾ ಇದಾರೆ. ಇಲ್ಲಿ ಹೊರಗಿನ ಕಲ್ಯಾಣ ಅಷ್ಟೇ ಅಲ್ರಿ, ನಮ್ಮ ಒಳಗಿನ ಒಂದು ಕಲ್ಯಾಣದೊಳಗೂ ನಾವು ಬಸವ ಮಂತ್ರವನ್ನ ಜಪಿಸಿದ್ದೆ ಆದ್ರೆ ಭವಂ ನಾಸ್ತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಚನಗಳಲ್ಲಿ ನಿಜವಾಗ್ಲೂ ಆನಂದ ಆಗುತ್ತೆ ವಚನಗಳನ್ನ ನೋಡಿದಾಗ. ಸಿದ್ದರಾಮೇಶ್ವರರ ವಚನಗಳಂತೂ, ಸಿದ್ದರಾಮೇಶ್ವರರು ಮಡಿವಾಳ ಮಾಚಿ ತಂದೆ ವಚನಗಳು ಅವ್ ನೋಡ್ಬೇಕ್ರಿ. ಒಂದು ವಚನ ಯಾವ್ದ್ ಬೇಕು ಯಾವ್ದ್ ಬೇಡ ಅಂತ ಎನ್ನಂಗಿಲ್ಲ, ಎಲ್ಲಾ ವಚನಗಳು ಬಸವಮಯವಾಗಿದ್ದಾವೆ. ಎಷ್ಟೊಂದು ವಚನಗಳು ಸಿದ್ದರಾಮೇಶ್ವರರ ತ್ರಿವಿಧಿಗಳನ್ನ ನಮ್ಮ ಅವ್ರು ಹೇಳ್ತಿರ್ತಾರೆ. ಅವ್ರು ರೆಕಾರ್ಡ್ ಮಾಡ್ಕೊಂಡು ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜೆಗೂ ಮುಂಚೆ ಶೌಚಾದಿ ಕ್ರಿಯೆಗಳನ್ನ ಮಾಡುವಾಗ ರೆಕಾರ್ಡ್ ಮಾಡ್ಕೊಂಡು ಅವನ್ನ ಶಬ್ದಗಳನ್ನ ಬಸವ ಮಂತ್ರವನ್ನ ನಾವು ಸ್ತೋತ್ರ ತ್ರಿವಿಧಿಗಳನ್ನ ಕೇಳ್ತಾ ಇದ್ರೆ ಅದರ ಅನುಭವ ಅದು ಹೇಳದಕ್ ಬರಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಆ ರೀತಿಯಾಗಿ ಬಸವ ಮಂತ್ರವನ್ನ ಬಸವಾಕ್ಷರವನ್ನ ನಮ್ಮ ಒಳಗೆ ಯಾವಾಗ್ಲೂ ಒಳಗ್ತಾ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಸಿದ್ದರಾಮೇಶ್ವರರ ವಚನವನ್ನು ನೋಡೋಣ. ನಿನಗೆ ನೀನೇ ಕರ್ತನು ಬಸವ, ಎನಗೂ ನೀನೇ ಕರ್ತನು ಬಸವ, ನಾ ಮಾಡುವ ಭಕ್ತಿಗೂ ನೀನೇ ಕರ್ತನು ಬಸವ, ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥ ಬಸವ. ಏ ದೇವ ಬಸವಣ್ಣ, ನಿನ್ನನ್ನು ಆಗು ಮಾಡಿದವರು ಯಾರೂ ಇಲ್ಲ, ನೀನು ಒಬ್ಬರಿಂದ ಆದವನಲ್ಲ, ನಿನ್ನಿಂದ ನೀನಾಗಿರುವೆ.
ಮೂಲಿಗ ನೀನು ಬಸವಣ್ಣ. ನೀನು ತೋರಿದಂತ ಈ ಭಕ್ತಿ ಪಥವೇ ನನಗೆ ಮಹಾಮಾರ್ಗ. ನೀನ್ ತೋರಿದಂತ ಈ ಮಹಾಮಾರ್ಗವಿಡಿದು ನಾನು ಆಚರಿಸುವ ಭಕ್ತಿಗ ಎಲ್ಲದಕ್ಕೂ ಕೂಡ ನೀನು ಒಡೆಯ ಬಸವಣ್ಣ. ನಿನಗೆ ಯಾರು ಒಡೆಯರಿಲ್ಲ, ನನಗೆ ಒಡೆಯ ನೀನು ಅಂತ ಹೇಳ್ತಾ ಇದ್ದಾರೆ. ನೀನು ಒಡೆಯ ಬಸವಣ್ಣ. ನೀನು ತೋರಿದಂತ ಈ ಭಕ್ತಿ ಪಟವಿ ನಾನು ಆಚರಿಸುವ ಭಕ್ತಿ, ನಿನ್ನ ಮಾಡುವ ಭಕ್ತಿ ಎಲ್ಲವೂ ಕೂಡ ನಿನ್ನ ಉಡುಗೊರೆ, ನಿನ್ನ ಬಳುವಳಿ ಬಸವಣ್ಣ. ಜಗದಾರಾಧ್ಯ ನೀನು, ಕರುಣಾಮಯಿ ಕಪಿಲಸಿದ ಮಲ್ಲಿಕಾರ್ಜುನನೇ ನೀನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು. ಅಲ್ಲ, ಸಿದ್ದರಾಮೇಶ್ವರರು ಕೂಡ ಕಪಿಲಸಿದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತಲೂ ಹೇಳ್ತಾರೆ. ದೇವರ ದೇವ ಅಂತಾನು ಹೇಳ್ತಾರೆ. ಅಕ್ಕನೂ ಕೂಡ ಒಂದ್ ಕಡೆ ಹೇಳ್ತಾರೆ, ಚನ್ನ ಮಲ್ಲಿಕಾರ್ಜುನನ ಎತ್ತ ತಂದೆ ಸಂಗನ ಬಸವಣ್ಣ ನೀನ್ ಎನಗಿ ಕ್ರಮವನ್ನರು ಇದನಯ್ಯ. ಅಂದ್ರೆ ದೇವರ ಒಡೆಯ ಅನ್ನತರ ಬಸವಣ್ಣನ ಅಂದ್ರೆ ಮೂಲಿಗ, ಸರ್ವಕ್ಕೂ ಮೂಲಿಗ ಬಸವಣ್ಣನೇ ಅನ್ನೋದನ್ನ ಎಲ್ಲಾ ಶರಣರು ಹೇಳ್ತಿದ್ರೆ. ಅಕ್ಕ ಇನ್ನೊಂದ್ ಕಡೆ ಹೇಳ್ತಾರೆ, ದೇವಲೋಕ, ಮರ್ತ್ಯಲೋಕ, ನಾಗಲೋಕ, ಮೇರುಗಿರಿ, ಮಂದ ಎಲ್ಲವಕ್ಕೂ ಕೂಡ ಬಸವಣ್ಣನೇ ದೇವರು. ಏನಗೂ ನಿಮಗೂ ಚನ್ನಮಲ್ಲಿಕಾರ್ಜುನಯ್ಯ, ನಿಮಗೂ ಏನಗೂ ಎಲ್ಲರಿಗೂ ಬಸವಣ್ಣನೇ ದೇವರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸಿದ್ದರಾಮೇಶ್ವರರ ಇನ್ನೊಂದು ವಚನವನ್ನು ನೋಡೋಣ. ಭಕ್ತಿ ರೂಪನು ಬಸವ ನಿತ್ಯ ರೂಪನು ಬಸವ ಮತ್ತ ಆನಂದ ಸ್ವರೂಪನು ಬಸವಣ್ಣನು. ಭಕ್ತಿ ರೂಪನು ಬಸವ, ನಿತ್ಯ ರೂಪನು ಬಸವ ಮತ್ತ ಆನಂದ ಸ್ವರೂಪನು ಬಸವಣ್ಣನು. ಸತ್ತು ರೂಪನು ಬಸವ, ಚಿತ್ತು ರೂಪನು ಬಸವ, ಎತ್ತೆತ್ತ ನೋಡಿದಡತ್ತತ್ತ ಪರಿಪೂರ್ಣನಾಗಿಪ್ಪ ಬಸವ. ಬಸವಣ್ಣ ನಿಮ್ ನಿತ್ಯ ಸುಖಿಯಾಗಿರ್ದೆನಯ್ಯ ಕಪಿಲಸಿದ್ದ ಮಲ್ಲಿಕಾರ್ಜುನ. ಇಲ್ಲಿ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ, ಅಖಂಡ ಇವೆಲ್ಲವೂ ಕೂಡ ಪರಮಾತ್ಮನ ಲಕ್ಷಣಗಳು. ಈ ಎಲ್ಲಾ ಲಕ್ಷಣಗಳಿಂದ ಒಪ್ಪುತ್ತಿರುವಂತಹ ಮಹಾಮೂರ್ತಿಯೇ ಬಸವಣ್ಣನವರು ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮೇಶ್ವರರು. ಈ ಸತ್ತು ಅಂತಂದ್ರೆ ಏನು ನೋಡಿ, ಈಗ ಪರಮಾತ್ಮನ ಲಕ್ಷಣಗಳನ್ನ ನಾವು ತಿಳಿಸ್ತಾ ಇದ್ದಾರೆ ಇಲ್ಲಿ. ಸತ್ತು ಅಂತಂದ್ರೆ ಸತ್ಯ ಸ್ವರೂಪವಾಗಿರುವಂತದ್ದು. ಅಂದ್ರೆ ಎಂದೆಂದಿಗೂ ತನ್ನ ಮೂಲ ಗುಣದಲ್ಲಿ ಬದಲಾವಣೆ ಇಲ್ಲದೆ ಇರುವಂತ ಯಥಾತತ್ವವೇ ಈ ಸತ್ತು. ತನ್ನಿಂದ ಜಗವಾದ್ರೂ ಕೂಡ ತನ್ನ ಮೂಲ ರೂಪದಲ್ಲಿ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಏಕೆಂದ್ರೆ ಅದು ಹಾಲು ಮೊಸರಾದಂತೆ ವಿಕೃತ ಪರಿವರ್ತನೆ ಅಲ್ಲ. ಚಿನ್ನವು ಆಭರಣವಾದಂತೆ ಅವಿಕೃತವಾದ ಪರಿವರ್ತನೆ. ಈಗ ಹಾಲನ್ನ ಮೊಸರು ಮಾಡಿದ್ರೆ ಪುನಃ ಹಾಲಾಗಿ ಪರಿವರ್ತನೆ ಮಾಡಲು ಯಾವುದೇ ಕಾರಣಕ್ಕೂ ಆಗಲ್ಲ. ಆದ್ರೆ ಚಿನ್ನದ ಗಟ್ಟಿಯನ್ನು ಕರಗಿಸಿ ಆಭರಣವನ್ನು ಮಾಡಿದಾಗ ಪುನಃ ಆಭರಣಗಳನ್ನು ಕರೆಸಿ ಮೂಲ ರೂಪಕ್ಕೆ ತರಬಹುದು. ಆ ರೀತಿಯಾದಂತದ್ದು ಪರಮಾತ್ಮನ ಒಂದು ಇದು ಸತ್ಯ ಸ್ವರೂಪ ಅದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರ. ಇನ್ನು ಚಿತ್ತು ಅಂತಂದ್ರೆ ಅದು ಒಂದು ಅನಂತ ಕಾಲ ತನ್ನನ್ನು ತೋರದೆ ಇದರನ್ನು ನಿರ್ಧರಿಸದೆ ಇದ್ದಂತಹ ನೆನೆ ಇಲ್ಲದ ಘನ ವಸ್ತುವಿನಲ್ಲಿ ಒಂದು ನೆನವು ತೋರ್ತಲ್ಲ, ಅದನ್ನೇ ಚಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆನಂದ ಅಂತಂದ್ರೆ ಸದಾ ಕಾಲದಲ್ಲಿಯೂ ಕೂಡ ದುಃಖ ಕೊಡಲಾಗದೆ, ಕೇವಲ ಅನಿತ್ಯವಾದ ಇಂದ್ರಿಯಾನಂದ ಕೊಡಲಾಗದೆ ಚಿದಾನಂದಿಯಾಗಿ ಪರಿಪೂರ್ಣಾನಂದಿಯಾಗಿರುವುದೆಂದರ್ಥ. ನಿತ್ಯ ಅಂತಂದ್ರೆ ಒಮ್ಮೆ ತೋರಿ ಒಮ್ಮೆ ಅಡಗದೆ ಆಹ್ವಾನ ವಿಸರ್ಜನಕ್ಕೊಳಗಾಗದೆ ಸರ್ವ ಕಾಲದಲ್ಲಿಯೂ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲದೆ ಇರುವಂತಹದ್ದು. ಇನ್ನು ಪರಿಪೂರ್ಣ ಅಂತಂದ್ರೆ ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲಿಯೂ ಕೂಡ ಭರಿತವಾಗಿರುವಂತದ್ದು, ಅಥವಾ ಸರ್ವದರಲ್ಲಿಯೂ ಸಮಸ್ತ ವಿಸ್ತಾರದಲ್ಲಿಯೂ ಕೂಡ. ಈಗ ಎಳ್ಳು ಮನೆಯಷ್ಟು ಅಂತ ಹೇಳ್ತಾರೆ ಕೆಲವು ಕಡೆ. ಕೂದಲ ಮೊನೆ ಇಂಬಿಡಲ ಅಂದ್ರೆ ಕೂದಲು ಇಡೋದಕ್ಕೂ ಜಾಗ ಇಲ್ಲ, ಅಷ್ಟು ಭರಿತವಾಗಿ ಪರಮಾತ್ಮನ ಒಂದು ಚೈತನ್ಯ ಎಲ್ಲಾ ಕಡೆ ತುಂಬಿಕೊಂಡಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ. ಇನ್ನು ಅಖಂಡ ಅಂತಂದ್ರೆ ಎಲ್ಲಿಯೂ ವಿಭಜನೆಯಾಗದೆ ಖಂಡಿತವಾಗಿ ಒಂದೇ ಆಗಿರುವುದೆಂದರ್ಥ. ಈ ಎಲ್ಲಾ ಲಕ್ಷಣಗಳು ಕೂಡ ಬಸವಣ್ಣನೊಳಗೆ ಸಂಗಮವಾಗಿವೆ ಅನ್ನೋದನ್ನ ಸಿದ್ದರಾಮೇಶ್ವರರು. ಈ ಜಗತ್ತು ಅವಿಕೃತ ಪರಿವರ್ತನೆ ಆಗಿರುವ ಕಾರಣ ಭ್ರಮೆಗಳದ್ದು ನೋಡ್ತಾ ಹೋದ್ರೆ ಯಥಾವತ್ತಾಗಿ ತೋರಿ ಬರುತ್ತೆ. ಆಗ ನೋಡ್ತಾ ಹೋದ್ರೆ ಅದನ್ನು ಯಥಾವತ್ತಾಗಿ ಅನುಭವಿಸಲು ಭಕ್ತಿ ಸಾಧನೆ ಬಹಳ ಮುಖ್ಯ. ಈ ಭಕ್ತಿ ಸಾಧನೆಯನ್ನ ಮರ್ತ್ಯದಲ್ಲಿ ಸಹಜ ಭಕ್ತಿಯನ್ನ ಮಾಡಿ ತೋರಿಸಿ ಕೊಟ್ಟಂತವರು ಬಸವಣ್ಣನವರು. ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಖಂಡವಾದಂತಹ ಬಸವಣ್ಣನವರು ನನಗೆ ಬಸವಣ್ಣನ ಬೆಂಬಳಿ ಬಿಡಿದು, ಇಂತಹ ಬಸವಣ್ಣನ ಬೆಂಬಳಿ ಬಿಡಿದು ನಾನು ನಿತ್ಯ ಸುಖಿಯಾಗಿದ್ದೀನಿ, ಶಾಶ್ವತ ಸುಖಿ
ಸುಖಿಯಾಗಿದ್ದೀನಿ ಅಂತ ಹೇಳ್ತಾ ಇದಾರೆ ಸಿದ್ದರಾಮೇಶ್ವರರು. ಈ ಬಸವಣ್ಣನ ಒಂದು ಇದರಿಂದ ನಾನು ನಿತ್ಯ ಸುಖಿಯಾಗಿದ್ದೀನಿ ನಾನು ಕೂಡ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನ, ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರವು ತಾನು ಪಂಚಾಕ್ಷರಿ. ಪಂಚಾಕ್ಷರಿಯ ಗುಣದ ಬಸವಾಕ್ಷರ ತ್ರಯದ ಧ್ಯಾನ ಮೌನದ ಗುಣದ ಸತ್ವ ಬಿಡಿದು ಆನಂದ ತ್ರೈಲಿಂಗ ಮೂಲಕ್ಕೀಗ ಬಸವಾಕ್ಷರವು ಮಾತೆಯಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಈ ಜಗತ್ತಿನಲ್ಲಿ ವೇದ, ಶಾಸ್ತ್ರ, ಪುರಾಣ, ಆಗಮ, ಸ್ಮೃತಿ, ತರ್ಕ, ಇತಿಹಾಸ ಇತ್ಯಾದಿಗಳೆಲ್ಲವಕ್ಕೂ ಕೂಡ ಸಪ್ತಕೋಟಿ ಮಹಾಮಂತ್ರ ಹಾಗೂ ಅನೇಕ ಕೋಟಿ ಉಪಮಂತ್ರಗಳಿರೋದನ್ನ ಕಾಣ್ತೀವಿ. ಈ ಎಲ್ಲಾ ಸಪ್ತಕೋಟಿ ಮಹಾಮಂತ್ರ ಹಾಗೂ ಅನೇಕ ಕೋಟಿ ಉಪಮಂತ್ರಗಳಿಗೂ ಕಿರೀಟಪ್ರಾಯವಾಗಿರುವಂತದ್ದೇ ಈ ಪಂಚಾಕ್ಷರಿ ಮಂತ್ರ. ಈ ಪಂಚಾಕ್ಷರಿ ಮಂತ್ರವು ಈ ಸಪ್ತಕೋಟಿ ಮಹಾಮಂತ್ರಗಳಿಗೆಲ್ಲ ಮಾತೆ ಅಂದ್ರೆ ಅದು ಸಂದೇಹನೇ ಇಲ್ಲ. ಈ ಪಂಚಾಕ್ಷರಿ ಮಂತ್ರ ಅಂದ್ರೆ ತಿಳ್ಕೊಳ್ಳೋಣ. ಈಗ ಪಂಚಾಕ್ಷರಿ ಅಂತಂದ್ರೆ ಯಾವ್ದು? ನಮ ಶಿವಾಯ. ಇದರ ಮೂಲವೇ ಓಂಕಾರ. ಈ ಓಂಕಾರ ಸೇರಿದಾಗ ಓಂ ನಮ ಶಿವಾಯ ಷಡಕ್ಷರವಾಯ್ತು. ಇಲ್ಲಿ ಎಲ್ಲವಕ್ಕೂ ತ್ರಯಾಕ್ಷರಗಳಿಗೆ ಮೂಲ ಯಾವುದು? ಓಂಕಾರ. ಪ್ರಥಮ ನಾದವೇ ಓಂಕಾರ ಆದ್ಮೇಲೆ ಈ ಓಂಕಾರ ಹೊರಹೊಮ್ಮಲು 3 ಧಾತುಗಳಾದ್ವು. ಅವುಗಳೇ ಅಕ್ಷರತ್ರಯಗಳು ಅಕಾರ, ಉಕಾರ, ಮಕಾರ. ಈ ಅಕಾರ, ಉಕಾರ, ಮಕಾರಗಳಿಗೆ ಮಾತೆಯಾದುದು ಬಸವಾಕ್ಷರ. ಬಕಾರದಿಂದನೇ ಅಕಾರ, ಸಕಾರದಿಂದನೇ ಉಕಾರ, ವಕಾರದಿಂದನೇ ಮಕಾರ ತೋರ್ದಾಗ ಈ ಪಂಚಾಕ್ಷರಗಳು ಓಂಕಾರದ ಶಾಖೆಗಳು. ಈಗ ಅಕಾರದಿಂದ ನಕಾರ ಮಕಾರಗಳು ಸಂಬಂಧವಾದ್ವು, ಉಕಾರದಿಂದ ಶಿಕಾರ ವಕಾರಗಳು ಸಂಬಂಧವಾದ್ವು, ಮಕಾರದಿಂದ ಯಕಾರ ಓಂಕಾರಗಳಾದ್ವು. ಈ ರೀತಿ ಷಡಕ್ಷರವಾಯ್ತು. ಈ ಎಲ್ಲವುಗಳಿಗೂ ಕೂಡ ಮಾತೆ ಆದದ್ದು ಬಸವಾಕ್ಷರ. ಬಸವಾಕ್ಷರವೇ ಮೂಲ. ಹಾಗಾಗಿ ಈ ಬಸವಾಕ್ಷರದಲ್ಲಿ ಪಂಚಾಕ್ಷರಿಯ ಗುಣ ಉಂಟು, ಪಂಚಾಕ್ಷರಿಯಲ್ಲಿ ಬಸವಾಕ್ಷರದ ಗುಣ ಉಂಟು ಅಂತ ಹೇಳ್ತಾ ಇದ್ರೆ ಸಿದ್ದರಾಮೇಶ್ವರರು. ಅದಕ್ಕಾಗಿ ನಾನು ಈ ಪಂಚಾಕ್ಷರದ ಸೋಪಾನವಿಡಿದು ಬಸವಣ್ಣನವರು ತಿಳಿಸಿದಂತ ಮಹಾಜ್ಞಾನವನ್ನ ಹಿಡಿದುಕೊಂಡು ನಾನು ಭಕ್ತಿ, ಜಪ, ತಪ, ಧ್ಯಾನ, ಮೌನಗಳ ಮೂಲಕವಾಗಿ ಇಷ್ಟ ಪ್ರಾಣ ಭಾವಲಿಂಗಗಳೆಂಬ ಲಿಂಗತ್ರಯಗಳ ಸಂಬಂಧಿಯಾಗಿ ಈ ಎಲ್ಲಾ ಲಿಂಗತ್ರಯಕ್ಕೂ ಬಸವಾಕ್ಷರವೇ ಮೂಲವಂದರಿತೆ ಅಂತ ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬಸವಣ್ಣನವರು ಮಂತ್ರ ಪುರುಷ ಎಂಬುದನ್ನ ಎಲ್ಲಾ ವಚನಕಾರರು ಕೂಡ ಸಾಕ್ಷೀಕರಿಸಿ ಹೇಳ್ತಾ ಇದ್ದಾರೆ. ಬಸವಣ್ಣನೇ ಸರ್ವ ಮಂತ್ರಕ್ಕೂ ಕೂಡ ಬಸವಾಕ್ಷರ ಮೂಲ ಮಂತ್ರ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಕ್ಕನ ಒಂದು ವಚನವನ್ನ ತಗೊಂಡಿದ್ದೀನಿ. ಆದಿ ಅನಾದಿಗಳಿಂದ ಅತ್ತತ್ತಲಯ್ಯ ಬಸವಣ್ಣನು, ಮೂದೇವರ ಮೂಲ ಸ್ಥಾನವಯ್ಯ ಬಸವಣ್ಣನು, ನಾದ ಬಿಂದು ಗಳಾತೀತಾದಿ ನಿರಂಜನನಯ್ಯ ಬಸವಣ್ಣನು, ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೆನು ಕಾಣ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಆದಿ ಅಂತಂದ್ರೆ ದೇಹ, ಅನಾದಿ ಅಂತಂದ್ರೆ ಚೈತನ್ಯ, ಆದಿ ಅಂತಂದ್ರೆ ಸಾಕಾರ, ಅನಾದಿ ಅಂದ್ರೆ ನಿರಾಕಾರ. ಆದಿ ಅಂದ್ರೆ ತೋರುವಂತದ್ದು, ಅನಾದಿ ಅಂದ್ರೆ ತೋರಿಕೆಗೆ ಕಾರಣವಾಗಿ ತೋರದೇ ಇರುವಂತದ್ದು. ಆದಿ ಅಂದ್ರೆ ಬ್ರಹ್ಮಾಂಡ, ಅನಾದಿ ಅಂದ್ರೆ ಪರಮಾತ್ಮ. ಅಂತ ಬಸವಣ್ಣನವರು ಆದಿ ಅನಾದಿಯಿಂದ ಅತ್ತತ್ತಲ ವಸ್ತುವೆ ಅಕಲ್ಪಿತ ನಿತ್ಯ ನಿರಂಜನ ಪರವಸ್ತು. ಅವರೇ ಬಸವಣ್ಣನವರು ಅನ್ನೋದನ್ನ ಅಕ್ಕ ಇಲ್ಲಿ ಆದಿ ಅನಾದಿಗಳಿಗೆ ಕಾರಣವಾದವರೇ ಬಸವಣ್ಣ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಲೋಕದಲ್ಲಿ ಬ್ರಹ್ಮ, ವಿಷ್ಣು, ರುದ್ರರನ್ನ ಪೂಜಿಸ್ತಾರೆ. ಪೂಜೆ ಅಂದ್ರೆ ಪೂಜ್ಯಕರಾಗಿ ನೋಡ್ತಾರೆ. ಆದ್ರೆ ತತ್ವಶ ನೋಡಿದ್ರೆ ಈ ಬ್ರಹ್ಮ, ವಿಷ್ಣು, ರುದ್ರರು ಪರವಸ್ತುವಿನ 3 ಶಕ್ತಿಗಳು. ಈ ಪರವಸ್ತುವಿನ ಆಜ್ಞಾನುಸಾರವಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳನ್ನ ನೆರವೇರಿಸಲು ನಿಯೋಜನೆಗೊಂಡವರೇ ಹೊರತು ಪರಮಾತ್ಮನ ಪ್ರಮಾಣವನ್ನ ಎಂತೆಂದರಿಯರು ಎಷ್ಟೆಂದರಿಯರು ಅಂತ ಹೇಳ್ತಾರೆ ಅಕ್ಕ. ಈ ಬಸವಣ್ಣನೇ ಪರವಸ್ತು ಆಗಿರೋದ್ರಿಂದ ಬಸವಣ್ಣನಿಂದ ಈ ಮೂದೇವರ ಮೂಲ ಸ್ಥಾನವಯ್ಯ ಬಸವಣ್ಣನು ಅಂತ ಹೇಳ್ತಾರೆ. ಅಕ್ಕ ಹೇಳ್ತಾ ಇರೋದಿದು. ಈ ಬ್ರಹ್ಮ, ವಿಷ್ಣು, ರುದ್ರರು ಜನಿಸಲು ಭೂಮಿಕೆ ಆದವರೇ ಬಸವಣ್ಣನವರು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜಗತ್ ಸೃಷ್ಟಿಯಾರ್ಥ ಕಾರಣವಾಗಿ ಈ ಮೂಲ ಚಿತ್ತುವಿನಿಂದ ಹೊರಹೊಮ್ಮಿದಂತಹ ನಾದ, ಬಿಂದು, ಕಳೆಗಳಿಂದ ಅತ್ತತ್ತಲಾಗಿ ನಿತ್ಯ ನಿರಂಜನ ತತ್ವವೇ ನಮ್ಮ ಬಸವಣ್ಣ ಅನ್ನೋದನ್ನ ಇಲ್ಲಿ ಅಕ್ಕ ಹೇಳ್ತಾ ಇದ್ದಾರೆ. ನಾದ, ಬಿಂದು, ಕಳೆಗಳೊಂದಿಗೆ ಒಮ್ಮಿದಂತಹ ಈ ಓಂಕಾರನಾದ ಸ್ವರೂಪವೇ ಬಸವಣ್ಣ. ಬಸವಣ್ಣನಿಂದ ಅತ್ತತ್ತ ಯಾವುದೂ ಕೂಡ ತೋರದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ಅಕ್ಕ ಬಸವಣ್ಣ ಜಗದಾದಿ
ಜಗದ ಕರ್ತ ಅನ್ನೋದನ್ನ ಈ ವಚನದಲ್ಲಿ ಹೇಳುವುದರ ಮುಖಾಂತರ ಬಸವಣ್ಣನ ಶ್ರೀಪಾದಕ್ಕೆ ನಾನು ನಮೋ ನಮೋ ಎನ್ನುತ್ತಿರ್ದೆನೋ ಎನ್ನುವಲ್ಲಿ ಅಕ್ಕ ಮಹಾದೇವಿಯವರು ಬಸವಣ್ಣನವರ ಮಹತಿಯನ್ನ ಇಲ್ಲಿ ಈ ವಚನದಲ್ಲಿ ಮೆರೆದಿದ್ದಾರೆ. ಒಟ್ಟಾರೆಯಾಗಿ ವಚನದಲ್ಲಿ ಅಕ್ಕ ಬಸವಣ್ಣ ಸಕಲ ತತ್ವ ಮೂಲ ಎಂಬುದನ್ನ ಬಿಂಬಿಸ್ತಾ ಇದ್ದಾರೆ. ಇನ್ನ ಮಡಿವಾಳ ಮಾಚಿ ತಂದೆಯ ವಚನ ನಿಜವಾಗ್ಲೂ ನನಗೆ ಮಡಿವಾಳ ಮಾಚಯ್ಯನವರ ವಚನ ಎಲ್ಲವೂ ಕೂಡ ಬಸವಮಯ. ನಿಜವಾಗ್ಲೂ ನನಗೆ ಅದನ್ನ ಓದ್ತಾ ಒಂಥರ ಆನಂದ ಬಾಷ್ಪ ಬಂತು. ಯಾಕೆ ಅಂತಂದ್ರೆ ನನ್ಗೆ ಈ ವಚನ ಬಹಳ ಇಷ್ಟ. ಈಗ ಒಂದು ಸೀರೆ ಅಂಗಡಿಗೆ ನಾವು ಮಹಿಳೆಯರು, ಅದರಲ್ಲೂ ನಾನು ಸೇರೆ ಹೇಳ್ತಾ ಇರೋದು, ಹೋದಾಗ ಯಾವ್ದ್ ಬೇಕು ಯಾವ್ದ್ ಬೇಡ ಎಲ್ಲದೂ ಬೇಕು ಅನ್ನಿಸ್ತಾ ಇರುತ್ತೆ ಮನ್ಸು. ಆ ರೀತಿಯಾಗಿ ತಗೊಳ್ಳೋದು ಒಂದೋ ಎರಡೋ ತಗೊಳ್ತೀವಿ. ಆ ರೀತಿಯಾಗಿ ಮಡಿವಾಳ ಮಾಚಿ ತಂದೆ ವಚನಗಳನ್ನು ನೋಡಿದ್ರೆ ಎಲ್ಲವೂ ಕೂಡ ಬಸವಮಯವಾಗಿ ಕಾಣ್ತವೆ. ಇದೊಂದು ವಚನ ಆಯ್ಕೆ ಮಾಡ್ಕೊಂಡಿದೀನಿ. ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಕೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವೋ ಬಸವಣ್ಣನಿಂದ, ಗುರುವೋ ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ, ಎತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ. ಬಸವ ತತ್ವದ ಉತ್ತುಂಗ ಏರಿದವರಲ್ಲಿ ಮಡಿವಾಳ ಮಾಚಿ ತಂದೆಯೂ ಕೂಡ ಒಬ್ರು. ಬಸವಾಕ್ಷರಗಳನ್ನ ಹೃದಯದಲ್ಲಿ ಬಿತ್ತಿ ಮಹಾನುಭಾವದ ಫಲವನ್ನ ಬೆಳೆದುಂಡು ಪರಮಾನಂದ ಸುಖವನ್ನು ಅನುಭವಿಸಿದವರಲ್ಲಿ ಮಡಿವಾಳ ಮಾಚಿ ತಂದೆಯೂ ಕೂಡ ಒಬ್ರು. ಮಡಿವಾಳ ಮಾಚಿ ತಂದೆಯವರ ದೃಷ್ಟಿಯಲ್ಲಿ ಲೋಕವೆಲ್ಲವೂ ಕೂಡ ಬಸವಮಯ. ಎಲ್ಲಿ ನೋಡಿದರಲ್ಲಿ ಬಸವ, ಎತ್ತ ನೋಡಿದರಲ್ಲಿ ಬಸವ, ಸರ್ವದರಲ್ಲಿಯೂ ಬಸವಣ್ಣನೇ ಕಾಣ್ತಿದ್ರು. ಸಮಸ್ತ ವಿಸ್ತಾರದಲ್ಲಿಯೂ ಬಸವಮಯವಾಗಿ ಮಡಿವಾಳ ಮಾಚಿ ತಂದೆಗೆ ಕಾಣ್ತಾ ಇತ್ತು. ಈ ಒಂದು ದೃಷ್ಟಿ ಅವರಲ್ಲಿ ಬರಲು ಕಾರಣ ಅಂತಂದ್ರೆ ಅವರಲ್ಲಿದ್ದಂತ ಅಂತರ್ದೃಷ್ಟಿಯ ವಿಕಾಸ. ಅಂದ್ರೆ ಈಗ ಒಂದು ಬೀಜದಲ್ಲಿ ಒಮ್ಮಿದಂತ ವೃಕ್ಷದಲ್ಲಿ ಆ ಬೀಜದ ಸತ್ವವು ಸರ್ವ ಭಾಗಗಳಲ್ಲಿಯೂ ಕೂಡ ಹೇಗೆ ಪಸರಿಸಿಕೊಂಡಿರುತ್ತೋ ಅದೇ ರೀತಿ ಈ ಸಮಗ್ರ ಸೃಷ್ಟಿಗೆ ಮೂಲ ಮಂತ್ರ ಬಸವಾಕ್ಷರವೇ ಆಗಿರುವುದರಿಂದ ಈ ಬಸವಾಕ್ಷರದಿಂದ ಒಮ್ಮಿದಂತ ಸಮಗ್ರ ಸೃಷ್ಟಿಯೂ ಕೂಡ ಬಸವಮಯವಾಗಿ ತೋರ್ತು ಸತ್ಯಜ್ಞಾನಿಯಾದಂತ ಮಡಿವಾಳ ತಂದೆಗೆ. ಹಾಗಾಗಿ ಈ ವಚನಗಳನ್ನ ನಾವು ಶರಣರ ವಚನಗಳು ಅನುಭಾವಿಕ ಸಾಹಿತ್ಯ ಕಂಡ್ರಿ. ಅದು ಅವರು ಅನುಭವಿಸಿ ತಾನು ಉಂಡು ಅನುಭವಿಸಿದಂತ ಒಂದು ಪ್ರಸಾದವನ್ನ ವಚನಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಮಡಿವಾಳ ಮಾಚಿ ತಂದೆ ಅವರು ಕಣ್ಣಲ್ಲಿ ಅಂದು ಕಂಡಂತ ಪ್ರತ್ಯಕ್ಷ ದರ್ಶನವನ್ನ ಈ ವಚನದಲ್ಲಿ ಕಟ್ಕೊಟ್ಟಿದ್ದಾರೆ. ಇಡೀ ದೇಶ ವಿದೇಶಗಳಿಂದ ಬಸವಣ್ಣನ ಅರ್ಸಿ ಬಂದ್ರು ಅಂತಂದ್ರೆ ಶರಣರು ಸಾಮಾನ್ಯವಂತ ಭಾವಿಸಂಗಿಲ್ಲ ನಾವು. ಇಡೀ ಇವರು ಮರಳು ಶಂಕರ ದೇವರಿರ್ಬೋದು, ಇದು ಕಾಶ್ಮೀರದಿಂದ ಈ ಎಲ್ಲ ಶರಣರು ಯಾಕಾಗ ಅರ್ಸಿ ಬಂದ್ರು? ಬಸವಣ್ಣನ ಒಂದು ಮಹತ್ಯ ಅಷ್ಟಿತ್ತು. 14 ಭುವನಕ್ಕೆ ಕಳಸವೆಂದೆನಿಸುವ ರುದ್ರಲೋಕವ ಮರ್ತ್ಯಕ್ಕೆ ತಂದಾತ ಬಸವಣ್ಣ ಅಂತ ಹೇಳ್ತಾರೆ ಚನ್ನಬಸವಣ್ಣನವರು. ರುದ್ರಲೋಕದ ಮರ್ತ್ಯ ಲೋಕಕ್ಕೆ ತಂದಾತ ಬಸವಣ್ಣ ಅಂತ. ಆ ರೀತಿಯಾಗಿ ಬಸವಣ್ಣನನ್ನ ಅರಸಿ ಪಂಚಪುರುಷ, ನಮ್ಮ ನುಲಿಯಪ್ಪರು ಹೇಳ್ತಿದ್ರು ಪಂಚಪುರುಷ ಮೂರ್ತಿ. ಸಾಕಷ್ಟು ವಚನಗಳಲ್ಲಿ ಪಂಚಪುರುಷ ಮೂರ್ತಿ ಅಂತ ಹೇಳ್ತಾರೆ. ಈ ಪರುಷ ಅಂತಂದ್ರೆ ನಾವು ಪವಾಡ ತರ ಈಗ ಮುಟ್ಟಿದ ತಕ್ಷಣ ಕಬ್ನ ಆ ರೀತಿ ಭಾವಿಸ್ಬಾರ್ದು. ಬಸವಣ್ಣನ ಸಂಪರ್ಕಕ್ಕೆ ಯಾರು ಬಂದ್ರು ಅವರನ್ನ ಇಂಬುಗೊಂಡವರು, ನಂಬಿ ಬಂದವರಿಗೆ ಇಂಬು ನೀನೆ ಬಸವಣ್ಣ ಅಂತ ಹೇಳ್ತಾರೆ ಪಾಲ್ಕುರ್ಕೆ ಸೋಮನಾಥರು. ಆ ರೀತಿಯಾಗಿ ನಂಬಿ ಬಂದವರನ್ನ ಅಜ್ಞಾನವನ್ನ ತೊಳೆದು ಸುಜ್ಞಾನಿಯನ್ನಾಗಿ ಮಾಡಿ ಯಾರು ಕೂಡ ಬಸವಣ್ಣನಿಂದ ಬಸವಣ್ಣ ಇವ್ರ ಹತ್ರ ಯಾರಿರ್ತಾರೆ ಅಂತ ಯಾರು ಹೋಗ್ಲಿಲ್ಲ. ಸಂಪರ್ಕಕ್ಕೆ ನಂಬಿ ಬಂದವರನ್ನ
ಬಸವಣ್ಣನಾಗೆ ಮಾಡ್ ಕಳ್ಸಿದ್ರೆ ಹೊರ್ತು ಅವರು ಅಧೋಮುಖಕ್ಕೆ ಹೋಗ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಬಸವಣ್ಣನ ಮಹತ್ಯನ ಈ ವಚನದಲ್ಲಿ ಅಲ್ಲ ಮಡಿವಾಳ ಮಾಚಿತಂದ ಹೇಳ್ತಾ ಇದ್ರೆ, ಬಸವಣ್ಣ ಗುರುವಾಗಿ ಬಂದು ಲಿಂಗವನ್ನ ಕೊಟ್ಟದ್ರಿಂದ ಎಲ್ಲೆಲ್ಲಿಯೂ ಕೂಡ ಲಿಂಗದ ವ್ಯಾಪಕತ್ವವೇ, ಎಲ್ಲೆಲ್ಲಿಯೂ ಕೂಡ ಲಿಂಗ ದರ್ಶನವೇ ದರ್ಶನವಾಗಿತ್ತು. ಈ ಬಸವ ನಿಜ ಭಕ್ತಿಯ ಬೀಜವಾಗಿದ್ರು. ಭಕ್ತಿಯ ಭೂವಿಗೆ ಬರಲಾಗಿ ಭಕ್ತಿಯ ನೆಲೆಯನ್ನ ಬಸವ ಪಸರಿಸಲು ಎಲ್ಲಿ ವಿಚಾರಿಸಿದರೆಯೂ, ಎಲ್ಲಿ ಮತಿಸಿದಡೆಯೋ, ಎಲ್ಲಿ ಹಿಂಡಿದಡೆಯೋ ಭಕ್ತ್ಯಾಮೃತ ಸಾರವೇ ಸಾರವಾಗಿ ತೋರುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಬಸವ ಮೂರ್ತಿಯಿಂದ ಆದುದು ಸ್ಥೂಲ ತನುವಿನಲ್ಲಿ ಇಷ್ಟಲಿಂಗ ಸ್ವಾಯತ, ಈ ಬಸವ ಮೂರ್ತಿಯಿಂದ ಆದುದು ಸೂಕ್ಷ್ಮ ತನುವಿನಲ್ಲಿ ಪ್ರಾಣಲಿಂಗ ಸ್ವಾಯತ, ಈ ಬಸವ ಮೂರ್ತಿಯಿಂದ ಆದುದು ಕಾರಣ ತನುವಿನಲ್ಲಿ ಭಾವಲಿಂಗ ಸನ್ನಿಹಿತ. ಈ ಬಸವ ಮೂರ್ತಿ ಭುವಿಗೆ ಬರಲಾಗಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಎಂಬ ಅಷ್ಟಾವರಣ ಮೊದಲಾಗಿ ಲಿಂಗ ಯೋಗದ ಸುದೆಯ ಮಹಾಪುರವೇ ಮಹಾಪುರ ಅಂತ ಹೇಳ್ತಾ ಇದ್ರೆ. ಇಲ್ಲಿ ಎತ್ತ ಕೇಳಿದಡೆಯೋ ಬಸವಣ್ಣನ ಸೊಗಡೆ, ಎತ್ತ ನೋಡಿದಡೆಯೋ ಬಸವಣ್ಣನ ಸೊಗಡೆ, ಎಲ್ಲೆಲ್ಲಿಯೋ ಬಸವಣ್ಣನ ಸೊಗಡೆ. ಇಡೀ ಕಲ್ಯಾಣವೇ, ಇಲ್ಲಿ ಲೋಕವೆಲ್ಲ ಬಸವಮಯವಾಗಿತ್ತು ಅನ್ನೋ ಪ್ರತ್ಯಕ್ಷ ದರ್ಶನವನ್ನ ಇಲ್ಲಿ ಮಡಿವಾಳ ಮಾಚಿತಂದೆ ಈ ವಚನದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಅಂತೂ ಇದುವರೆಗೂ ಯಾರ ವಶವಾಗದಂತಹ ನವ ಸೆಲೆಯನ್ನ ಹೂವಿಗೆ ಕೊಟ್ಟಂತವ್ರು ಬಸವಣ್ಣನವರು. ಈ ಭಕ್ತಿಗೆ ಬಸವಣ್ಣನೇ ಬೀಜ, ಬಸವಣ್ಣನೇ ಮೂಲವಾಗಿರುವಾಗ ಎಚ್ಚರಿಸ್ತಾ ಇದ್ದಾರೆ ನಮ್ಮನ್ನ. ಲಿಂಗಕ್ಕೆ ನೀನ್ ಮಜ್ಜನ ಕೆರೆಯುವಾಗ ಬಸವಾ ಬಸವಾ ಎಂದು ಬಸವಾಕ್ಷರವನ್ನ ಜಪಿಸ್ತಲೆ ಬಸವಲಿಂಗಕ್ಕೆ ಮಜ್ಜನ ಕೆರೆಯದವರ ಭಕ್ತಿ ಶೂನ್ಯ, ವ್ಯರ್ಥ. ನೀನು ಬಸವಣ್ಣನನ್ನ ಜಪಿಸ್ತಲೆ ನೀನು ಏನ್ ಭಕ್ತಿ ಮಾಡಿದ್ರು ಕೂಡ ಅದು ವ್ಯರ್ಥ ಅನ್ನೋದನ್ನ ಇವರು ಸಿದ್ದರಾಮೇಶ್ವರರು ಕೂಡ ಹೇಳ್ತಾರೆ. ಬಸವನ ಆಡದರ, ಬಸವನ ಹೊಗಳದರ, ಬಸವಾಕ್ಷರತ್ರ ಜಪವಿಲ್ಲದ ದೆಸಗೇಡಿ ಮನುಜರ ಎನ್ನತ್ತ ತೋರದಿರ ಅಂತ. ಈ ಬಸವಾಕ್ಷರದಲ್ಲಿ ಅಷ್ಟು ಒಂದು ಚೈತನ್ಯ ಇದೆ. ಇವು ಸರ್ವಜ್ಞರು ಹೇಳ್ತಾರಲ್ಲ, ಬಸವಾನೇ ಜಗದಾದಿ, ಬಸವಾನೇ ಜಗದೀಶ, ಬಸವಾನೇ ಜಗದ ಗುರು ಪ್ರಣವ, ಬಸವಾನೇ ಜಗದ ಗುರು ಪ್ರಣವವೆಂದರಿತು, ಬಸವಾನ ಜಪಿಸು ಸರ್ವಜ್ಞ, ಬಸವಾನ ಜಪಿಸು ಸರ್ವಜ್ಞ. ಇನ್ನೊಂದೇ ಒಂದು ವಚನ ಹೇಳಿ ಮುಗಿಸ್ಬಿಡ್ತೀನಿ. ಷಣ್ಮುಖ ಶಿವಯೋಗಿಗಳ ಒಂದು ವಚನ ಅಂದ್ರೆ ಈ ವಿಷಯಕ್ಕೆ ಪೂರಕವಾದಂತಹ ವಚನ. ಏನೋ ಮೆಸೇಜ್ ಬಂತು, ನಾನು ನೋಡಕ್ಕಾಗ್ಲಿಲ್ಲ. ಬೀಜದೊಳಗೆ ಅಂಕುರವಿರ್ಪುದು, ಅಂಕುರದೊಳಗೆ ಬೀಜವಿರ್ಪುದು, ಅಂಕುರ ಬೀಜವೆಂಬ ಹೆಸರು ಎರಡಾದರೇನು, ಒಳಗಿಪ್ಪ ಸಾರವು ಒಂದೇ ಆಗಿರ್ಪಂತೆ. ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣನು, ಬಸವಣ್ಣ ಶಿವನೆಂಬ ಹೆಸರು ಎರಡಾದರೇನು, ಅಖಂಡ ವಸ್ತು ಒಂದೇ ಆದ ಕಾರಣ ನಿಮ್ಮ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದೆನಯ್ಯ. ದೇವರ ದೇವ, ಇಲ್ಲಿ ದೇವರ ದೇವ ಅಂದ್ರೆ ಬಸವಣ್ಣ. ನೋಡ್ರಿ, ಬೀಜದೊಳಗೆ ಅಂಕುರವಿರುವುದು ಸತ್ಯ. ಅಂಕುರ ಅಂತಂದ್ರೆ ಮೊಳಕೆ ಅಂತ. ಈ ಮೊಳಕೆ, ಈ ಒಂದು ಮೊಳಕೆ ಒಳಗೆ, ಈ ಒಂದು ಅಂಕುರದೊಳಗೆ ಅನೇಕ ವೃಕ್ಷ ಕೋಟಿಗಳು, ಫಲಗಳು, ಬೀಜಗಳೆಲ್ಲ ಅವ್ಯಕ್ತವಾಗಿರುವುದು ಕೂಡ ಸತ್ಯ. ಒಂದು ಮೊಳಕೆಗೆ ಒಂದು ಬೀಜ ಆಶ್ರಯ ಆಗಿರುತ್ತೆ. ಆದ್ರೆ ಒಂದು ಮೊಳಕೆಯೊಳಗೆ ಅನೇಕ ಕೋಟಿ ಬೀಜಗಳೆಲ್ಲ ಬೀಜಗಳನ್ನೆಲ್ಲ ಮೊಳಕೆ ಗರ್ಭೀಕರಿಸಿಕೊಂಡಿರುತ್ತೆ. ಬೀಜದೊಳಗೆ ಅಂಕುರ, ಅಂಕುರದೊಳಗೆ ಬೀಜ, ಎಡಬಿಡದೆ ಇರುತ್ತಿರಲಾಗಿ ಆ ಬೀಜಾಂಕುರದೊಳಗಿರುವ ಸಾರವು ಒಂದೇ ಆಗಿದೆಯೇ ಹೊರತು ಭಿನ್ನವಾಗಿರಕ್ಕೆ ಸಾಧ್ಯ ಇಲ್ಲ. ಎಂತ ಮಹತ್ವವಾದ ಉದಾಹರಣೆ ಕೊಡ್ತಿದಾರೆ ನೋಡ್ರಿ. ಈ ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣ, ಬಸವಣ್ಣನಿಂದ ಶಿವ, ಶಿವನಿಂದ ಬಸವಣ್ಣ. ಬಸವಣ್ಣ ಅಂಕುರವಾದ್ರೆ ಶಿವ ಬೀಜ. ಒಂದು ಬೀಜದಿಂದ ಅಂಕುರ ಆಗಿದೆ, ಅಂಕುರಕ್ಕೆ ಒಂದೇ ಬೀಜ ಆಶ್ರಯವಾಗಿರೋದು. ಆದ್ರೆ ಈ ಅಂಕುರದೊಳಗೆ ಅನೇಕ ಕೋಟಿ ಇದೆಯಲ್ಲ, ಈ ಬಸವಣ್ಣನೊಳಗೆ ಅಷ್ಟು ಗರ್ಭೀಕರಿಸಿಕೊಂಡಿದೆ ಬಸವಾಕ್ಷರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬೀಜ ಬಸವಣ್ಣನಿಲ್ಲದೆ ಶಿವನು ಭುವಿಗೆ ತೋರಲು ಸಾಧ್ಯ ಇಲ್ಲ, ಯಾಕೆಂದ್ರೆ ನಿರಾಕಾರ ಶಿವ. ಆದ್ರೆ ಶಿವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಲೀಲಾ ವೈಭವವನ್ನು ತೋರುವ ಸಲುವಾಗಿ ಬಸವಣ್ಣ ಶಿವನೆಂಬ ಉಭಯನಾಮ ತಳೆದಿನದ ಅಷ್ಟೇ. ಆದ್ರೆ ಬಸವಣ್ಣ ಶಿವನಾಮ ಉಭಯನಾಮ ತಳೆದ್ರೇನು ಅಲ್ಲಿ ಭರಿತವಾಗಿರುವಂತದ್ದು ಅಖಂಡ ವಸ್ತು ಒಂದೇ ಅಂತ ಹೇಳ್ತಾ ಇದ್ದಾರೆ ಷಣ್ಮುಖ ಶಿವಯೋಗಿಗಳು. ಇಲ್ಲಿ ನಾನು ಬಸವಣ್ಣನ ಮಹಾಜ್ಞಾನದ ಬೆಂಬಲಿ ಬಿಡದು ಹೇಳ್ತಾ ಇದ್ದೀನಿ. ಇದು ನನಗೆ ಒಂದು ನನಗೆ ವೇದ್ಯ ಆಗಿದೆ. ನನ್ನ ದೃಷ್ಟಿಯಲ್ಲಿ ಬಸವಣ್ಣ ಬೇರೆ ಅಲ್ಲ, ಶಿವನ ಬೇರೆ ಅಲ್ಲ.
ನಾನು ಬಸವಣ್ಣನ ಸುಜ್ಞಾನದಿಂದ ಈ ಮರ್ಮವನ್ನು ಅರಿತಿದ್ದೇನೆ. ನನ್ನ ದೃಷ್ಟಿಯಲ್ಲಿ ಇವರಿಬ್ಬರ ನಡುವೆ ಭೇದವಿಲ್ಲ. ಬಸವಣ್ಣ ಶಿವನೆಂಬ ಉಭಯ ನಾಮಗಳ ಮಧ್ಯದಲ್ಲಿ ತುಂಬಿರುವಂತಹ ಅಖಂಡ ದ್ವಯ ವಸ್ತು ಒಂದೇ ಇರುವ ಕಾರಣ, ಏ ದೇವ, ನಿನ್ನನ್ನು ನಾನು ಬಸವಣ್ಣ ಅಂತಲೂ ಕರೆಯಲ್ಲ, ಶಿವ ಅಂತಲೂ ಕರೆಯಲ್ಲ, ನಾನು ನಿನ್ನನ್ನ ಅಖಂಡೇಶ್ವರನೆಂದು ಕರೆದಿದ್ದೇನೆ ಎಂಬ ಷಣ್ಮುಖ ಶಿವಯೋಗಿಗಳ ಒಂದು ಮಹಾನುಭಾವ ಎಲ್ಲರನ್ನು ಬೆರಗುಗೊಳಿಸುವಂತದ್ದು. ಎಲ್ಲರ ಅಂತರಂಗದಲ್ಲಿಯೂ ಕೂಡ ಬಸವಣ್ಣನ ಬೆಳಗನ್ನು ಬೆಳೆಸುವಂತಿದೆ ಈ ವಚನ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅವಕಾಶ ಕೊಟ್ರೆ ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ರಪ್ಪರ. ಇದು ಹೇಳಲೇಬೇಕು, ಅದಕ್ಕೋಸ್ಕರ ನನ್ನ ಅನುಭವ ಇದು. ನಮ್ಮ ಅವ್ವರು ಹೊರತಂದಿರುವಂತ ಅವ್ವರು ಮತ್ತು ಅರ್ಭವ್ಯಪ್ಪರು ಆಡಿದೊಡೆ ನೊಡೆನಾಡುವೆ ಪುಸ್ತಕನ ನೋಡ್ದಾಗ ನನಗೆ ಇವರು ಪಾಲ್ಕುಡ್ಕಿ ಸೋಮನಾಥರ 108 ಬಸವಲಿಂಗ ನಾಮಾವಳಿಗಳು ಸಿಕ್ಕುದ್ವಾ, ತುಂಬಾ ಆನಂದ ಆಯ್ತು. ಒಂದೊಂದು ಸಾಲಲ್ಲೂ ಬಸವಣ್ಣನ ಒಂದು ಮಹತ್ಯನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ಪ್ರಾರಂಭದಲ್ಲಿ ಒಂದು 3 ಸಾಲು ಹೇಳ್ತಾರೆ. ಶ್ರೀ ಗುರು ಬಸವೇಶ್ವರನ ಅನುಪಮ ವರ 108 ನಾಮ ನೇಮದಿ ಸತತ ಮರುಷದಿ ಪಠಿಸಲ್ ಬರದಿಂ ಸಕಲ ಸೌಖ್ಯ ಸಂಪದ ಮಗ್ಗುಂ. ಇದು ಬಹಳ ಇಷ್ಟ ಆಯ್ತು ನನಗೆ. ಅದಕ್ಕೆ ಅವತ್ತಿಂದಾನೇ ನಾನು, ಯಾಕೆ ಅಂತಂದ್ರೆ ಇದನ್ನ ಕಂಠಸ್ಥ ಮಾಡ್ಬೇಕ್ರಿ. ಯಾಕೆ ಗೊತ್ತಾ, ನಾವು ಮಹಿಳೆಯರಿಗಂತೂ ತುಂಬಾ ಕೆಲಸ ಇರುತ್ತೆ. ನಮಗೆ 24x7 ಡ್ಯೂಟಿ, ರಜನೆ ಇರಲ್ಲ. ಸಿಕ್ಕ ಪ್ರಯತ್ನ, ಸಿಕ್ಕ ಸಮಯದಲ್ಲಿ ಇಂಥವನ್ನ ಕಂಠಸ್ಥ ಮಾಡ್ಕೊಂಡಾಗ ನಾವ್ ಕೆಲಸ ಮಾಡ್ತಾನೆ ಅವುಗಳನ್ನ ಜಪಿಸ್ಕೊಂತ ಹೋದ್ರೆ ಅದ್ರ ಅನುಭವ ಹೇಳಕ್ ಬರೋದಿಲ್ಲ. ಅದು ಬಾಯಲ್ಲಿ, ಅದನ್ನ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಈ ಸಕಲ ಸೌಖ್ಯ ಸಂಪದ ಮಕ್ಕುಂ ಅಂದ್ರೆ ನಮಗೆ ಭೌತಿಕ ಸಂಪತ್ತು ಸಿಗುತ್ತೆ ಅಂತಲ್ಲ. ಅದು ಇದಕ್ಕೆ ಲಕ್ಕಮ್ಮ ಹೇಳ್ದಂಗೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತಾರೆ. ಆ ರೀತಿಯಾಗಿ ಅದು ಭೌತಿಕ ಸಂಪತ್ತು ತಾನಾಗೆ ದೊರುತ್ತೆ. ಆದ್ರೆ ಯಾವ ಸಂಪತ್ತು ಅಂತ ಹೇಳ್ತಾರೆ ನೋಡೋಣ. ಬಸವಣ್ಣನನ್ನ ನಂಬಿ ಬಸವಾಕ್ಷರಗಳನ್ನ ನಾವು ಭಕ್ತಿಯಿಂದ ಜಪಿಸಿದ್ದೆ ಆದ್ರೆ ನಿತ್ಯ ಪದ ದೊರೆಯುತ್ತೆ. ನಿತ್ಯ ಪದ ಅಂದ್ರೆ ಮಹಾಲಿಂಗದ ಪದ. ಸಾವಿಲ್ಲದ, ಕೇಡಿಲ್ಲದ, ಭವವಿಲ್ಲದ, ಭಯವಿಲ್ಲದ ಅನುಪಮ ಸ್ಥಿತಿ ನಮಗೆ ದೊರೆಯುತ್ತೆ. ಈ ಶಾಶ್ವತ ಸುಖ ಅನ್ನೋದು ಸಿಗುತ್ತೆ. ಎಂತ ಎತ್ತರಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ ಆ ಬಸವಾಕ್ಷರ ಅನ್ನೋದನ್ನ ಇಲ್ಲಿ ಶರಣರು ಎಲ್ಲಾ ವಚನಗಳಲ್ಲಿಯೂ ಕಟ್ಕೊಟ್ಟಿದ್ದಾರೆ. ಸಮಯ ಕೊಟ್ರೆ ಇನ್ನೊಂದು 10 ಸಾಲುಗಳು, 108 ಸಾಲು ಹೇಳಕ್ ಆಗಲ್ಲ, ಒಂದ್ 10 ಸಾಲು ಹೇಳಿ ನನ್ನ ಇದನ್ನ ಮುಗಿಸ್ಬಿಡ್ತೀನಿ. ತಂದೆ ನೀನೆ ಎಂದೇ ತಾಯಿ ನೀನೆ ಬಸವಲಿಂಗ, ಕಂದ ಬಾರು ಎನ್ನುತ್ತ ಕರೆದು ಕರವ ಪಿಡಿಯೋ ಬಸವಲಿಂಗ, ಮರವು ಗೆಡಿಸಿ ನಿನ್ನ ಪಾದ ಕುರುವುದೋರ ಬಸವಲಿಂಗ, ಅರಿವಿರಂಚಿಗಳಿಗ ಬೇದ್ಯ ನಯ್ಯ ನೀನು ಬಸವಲಿಂಗ, ಪರಮ ಭಕ್ತ ಜನಕ್ಕೆ ಪ್ರಾಣ ಪದವು ನೀನೆ ಬಸವಲಿಂಗ, ಶರಣ ಜನಕ್ಕೆ ಬೇಡಿದಿಷ್ಟ ಪದವು ನೀನೆ ಬಸವಲಿಂಗ, ನಂಬಿ ಭಜಿಸುತ್ತಿರ್ಪುವರಿಗೆ ಇಂಬು ನೀನೆ ಬಸವಲಿಂಗ, ನಂಬಿಗಿಲ್ಲದವರ ಎದೆಯೊಳಂಬು ನೀನೆ ಬಸವಲಿಂಗ, 3 ಲೋಕಗಳನ್ನು ಕಾಯ್ವ ಕರ್ತ ನೀನೆ ಬಸವಲಿಂಗ, ಮದ್ದಾರುಣಿಯಳು ನಿನ್ನ ಪೋಲ್ವ ದೇವರುಂಟೆ ಬಸವಲಿಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ನನಗೆ ಈ ವೇದಿಕೆಯಲ್ಲಿ ನಾನ್ ತುಂಬಾ ಚಿಕ್ಕವಳು. ಈ ಒಂದು ಹೇಳುವ ಪ್ರಯತ್ನದಲ್ಲಿ ಒಂದಿಷ್ಟು ಕಲಿಯುವುದಕ್ಕೋಸ್ಕರ ಈ ಎಲ್ಲಾ ನುಡಿಗಳನ್ನ ಬಸವ ತಂದೆ ಪಾದಕ್ಕೆ ಅರ್ಪಿಸುತ್ತಾ, ಇಲ್ಲಿ ನನ್ನ ಗುರುಗಳಾದಂತ ಭಾರತಿ ತಾಯಿಯವರು ಬರೆದಿದ್ದಾರೆ. ಅವರು ನನಗೆ ಎಷ್ಟು ದೊಡ್ಡ ಸಂಪತ್ತು ಅಂತಂದ್ರೆ ನಾನು ಬಣ್ಣಿಸಲಾರದಂತ ಸಂಪತ್ತು ನನ್ನ ಅವ್ವನವರು. ಅವರಿಗೂ ಹಾಗೂ ನಮ್ಮ ಹಿರಿಯ ಅನುಭವಿಗಳಾದಂತ ದಯಾನಂದ ಅಪ್ಪ ಅವರು ಬಂದಿದ್ದಾರೆ. ಎಲ್ಲರ ಹೆಸರನ್ನು ಈಗ ಹೇಳಕ್ಕಾಗಲ್ಲ. ಎಲ್ಲಾ ಶರಣರು ಜಂಗಮ ತಂದೆ ತಾಯಿ ಅಂತ ಹೇಳಿಗೂ ಇದುವರೆಗೂ ಶಾಂತ ಚಿತ್ತರಾಗಿ ಆಲಿಸಿದಕ್ಕೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನೀನೋಡು ತಮ್ಮ, ತಮ್ಮ ನೀನೋಡು ತಮ್ಮ, ದುಡಿದುನುಬ ರೈತನಿಗೆ ಏನಿಲ್ಲ ರೊಕ್ಕ, ದುಡಿಯದ ಬಂಟನಿಗೆ ಭಾರಿ ಬಿಂಕ, ದುಡಿಸಿಕೊಳ್ಳುವ ಜನಕ ಭಾರಿ ಸೊಕ್ಕ, ದುಡಿಸಿಕೊಳ್ಳುವ ಜನಕ ಭಾರಿ ಸೊಕ್ಕ, ಅಂತವರೇ ಆಳ
ಈ ನಾಡ ನೀ ನೋಡು ತಮ್ಮ, ನೀ ನೋಡು ತಮ್ಮ. ಪರಮಪತಿ ಋತಕರ್ಮ ಫಲಸಾಗತದೋ, ಪರದಿ ಹೆಂಡತಿ ಗೆರಗುವ ಗಂಡು ಹುಟ್ಟುತ್ತಾನು. ಹಿರಿಯರಿಲ್ಲದ ಮದುವೆ ಶುರುವಾಗತಾವೋ, ಹಿರಿಯರಿಲ್ಲದ ಮದುವೆ ಶುರುವಾಗತಾವೋ. ಸೀರಿ ತಾಳಿ ಬಡಿ ಮೂಗುತಿ ಮರೆಯಾಗತಾವೋ, ಸೀರಿ ತಾಳಿ ಬಡಿ ಮೂಗುತಿ ಮರೆಯಾಗತಾವೋ. ಏನಾಗತ್ತದೋ ಎಂತಾಗತ್ತದೋ ಈ ನಾಡ ನೀ ನೋಡು ತಮ್ಮ, ನೀ ನೋಡು ತಮ್ಮ. ಯೋಗ ಪೀಠದಲ್ಲಿ ಭೋಗ ಪಾಠ ನಡೀತದೋ, ಭೋಗಿ ಜನರ ಕೈಯಲ್ಲಿ ಯೋಗಿ ಕುಣಿದು ನಲಿತಾನು. ಯೋಗ ತ್ಯಾಗ ಧ್ಯಾನ ದಾನ ಗೈಯದವರು ಬರ್ತಾರೋ, ಯೋಗ ತ್ಯಾಗ ಧ್ಯಾನ ದಾನ ಗೈಯದವರು ಬರ್ತಾರೋ. ಅಂತವರಿಗೆ ಗುರುಪಟ್ಟ ಒಲೆದು ತಾ ಬರ್ತದೋ, ಏನಾಗುತ್ತದೋ ಎಂತಾಗುತ್ತದೋ ಈ ನಾಡ ನೀ ನೋಡು ತಮ್ಮ, ನೀ ನೋಡು ತಮ್ಮ. ಅಳುವವರ ಕಣ್ಣು ಕೀಳುವವರು ಬರ್ತಾರೋ, ನಲಿದು ದುಡಿಯುವವರ ಕೈ ಕಡಿವ ಸರತಿ ಬರ್ತಾದೋ. ಸುಳ್ಳು ಹೇಳುವವರೆಲ್ಲ ಸತ್ಯ ಸುಂದರಾಗಿ ಮೆರಿತಾರೋ, ಸುಳ್ಳು ಹೇಳುವವರೆಲ್ಲ ಸತ್ಯ ಸುಂದರಾಗಿ ಮೆರಿತಾರೋ. ಕಳ್ಳರೆಲ್ಲ ಕೂಡಿ ನಾಡ ಆಳುವ ಸರದಿ ಬರ್ತದೋ, ಏನಾಗುತ್ತದೋ ಎಂತಾಗುತ್ತದೋ ಈ ನಾಡ ನೀ ನೋಡು ತಮ್ಮ, ನೀ ನೋಡು ತಮ್ಮ. ದೊಡ್ಡರೆಲ್ಲ ದೊಡ್ಡ ತತ್ವ ಹೇಳಲು ಬರ್ತಾರೋ, ದೊಡ್ಡತನದ ಹಿರಿಯರೆಲ್ಲ ಮೂಲಿ ಹಿಡಿದು ಕೂಡ್ತಾರೋ. ದುಡ್ಡುಳ್ಳವರೆಲ್ಲ ದೊಡ್ಡ ಜಾಗ ಬಳಸಿ ಮೆರಿತಾರೋ, ದುಡ್ಡುಳ್ಳವರೆಲ್ಲ ದೊಡ್ಡ ಜಾಗ ಬಳಸಿ ಮೆರಿತಾರೋ. ಗುಡ್ಡದ ಮಹಂತೇಶ ಇದನ್ನೆಲ್ಲ ನೋಡಿ ನಗುತ್ತಾನೋ, ಏನಾಗುತ್ತದೋ ಎಂತಾಗುತ್ತದೋ ಈ ನಾಡ ನೀ ನೋಡು ತಮ್ಮ,